ಭಾರತ ಭಾರತವಾಗಿದೆ ಅಂದ್ರೆ ಈಗ ಹೆಂಗಿದೆ, ಏನಾಗಿದೆ ಮೋದಿ ಬಂದ ಮೇಲೆ ಅಂತ ಹೇಳ್ಬೇಕು ನನಗೆ. ಅರ್ಧಂಬರ್ಧ ಹೇಳಿದ್ರೆ ಒಪ್ಕೊಳ್ಳಲ್ಲ ನಾನು. ಗೇಮೇ ಚೇಂಜ್ ಇರೋ. ನಾನು ಮಾತಾಡಿದ್ ನೀವು ಕೇಳ್ಕೊಂಡು ಹೋಗೋದು ಸುಲಭ, ನಂಗೆ ಪಕ್ಕಾ ಕ್ಲಾರಿಟಿ ಕೊಡ್ಬೇಕು. ರೈಟ್. ಭಾರತವಾಗಿರೋದ ರೀಸನ್ ಯಾಕಂತಂದ್ರೆ ನಮ್ದು ಏನು ಪರಂಪರೆ ಇತ್ತು, ಪುರಾತನ ಪರಂಪರೆ ಗುರುಕುಲ ಪದ್ಧತಿ ಏನಿದೆಯೋ, ಮತ್ತೆ ಈ ಹಳೆ ಕಾಲದಲ್ಲಿ ಯಾವ ತರ ನಮಗೆ ರಾಮರಾಜ್ಯದ ಕಲ್ಪನೆ ಇತ್ತು, ಆ ಕಲ್ಪನೆ ಈಗ ನಮ್ಗೆ ಸಾಕಾರವಾಗ್ತದೆ. ಏನ್ ರಾಮರಾಜ್ಯದ ಕಲ್ಪನೆ ಅಂದ್ರೆ? ಎಲ್ಲರೂ ಸಂಘಟಿತವಾಗಿ ಎಲ್ಲ ಇಲ್ಲ, ಕ್ಲಾರಿಟಿ ಇಲ್ಲ ಇದರಲ್ಲಿ. ಉತ್ತರ ಕ್ಲಾರಿಟಿ ಇಲ್ಲ. ನಂಗೆ 100% ಕ್ಲಾರಿಟಿ ಬೇಕು. ಇಂಥದ್ದು ತಗೊಳ್ಳೋದೇ ಇಲ್ಲ. ಇಂಥದ್ದು ಆನ್ಸರ್ ಕಲೆಕ್ಟೇ ಮಾಡಲ್ಲ ನಾನು. ನಂಗೆ 100% ಫ್ಯಾಕ್ಚುಯಲ್ ಆನ್ಸರ್ ಬೇಕು. ಎಸ್. ರಾಷ್ಟ್ರೀಯ ಭದ್ರತೆಯ ಹಿತಾಸಕ್ತಿಯಿಂದ ಏನು ಉದಾಹರಣೆಗೆ ಏನ್ ಕರೆಕ್ಟ್ ಆಗಿದೆ. ರಾಷ್ಟ್ರೀಯ ಭದ್ರತೆಯ ಹಿತಾಸಕ್ತಿ ದೃಷ್ಟಿಯಿಂದ ಮೋದಿ ಪ್ರಧಾನಿ ಆಗಬೇಕು, ರಾಹುಲ್ ಗಾಂಧಿ ಆದ್ರೆ ಹೊಗೆನೆ. ಉದಾಹರಣೆಗೆ ಯಾವುದು? ಉದಾಹರಣೆಗೆ ಪಾಕಿಸ್ತಾನದವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದು, ಭಯೋತ್ಪಾದಕರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದು, ಚೀನಾ ಆಕ್ರಮಣಕಾರಿ ಆಗಿ ಬರೋದು, ಅದೆಲ್ಲ ನಡೀಬೇಕಂದ್ರೆ ವಂಡರ್ಫುಲ್ ವಂಡರ್ಫುಲ್. ಇದಕ್ಕೆ ನೀವು ಬೇಕಾದ್ರೆ ಚಪ್ಪಲ್ ಹೊಡಿಬಹುದು. ಯಾಕೆ ಅಂತಂದ್ರೆ ನಾನು ಹೇಳಿದ್ನಲ್ಲ, ನೀವು ಹೇಳಿದ್ದಕ್ಕೆ ನಾನು ಪಾಯಿಂಟ್ ಆಡ್ ಮಾಡಬೇಕಲ್ಲ. ನರೇಂದ್ರ ಮೋದಿ ಬಂದ್ಮೇಲೆ ಆ ಫ್ಯಾನ್ ಆಫ್ ಮಾಡ್ಬಿಡು, ಬೇಡ ಅದು. ನರೇಂದ್ರ ಮೋದಿ ಬಂದ್ಮೇಲೆ ಸರಿಯಾಗಿ ಕೇಳಿಸ್ಕೊಳ್ಳಿ. ನರೇಂದ್ರ ಮೋದಿ ಬಂದ್ಮೇಲೆ ಭಯೋತ್ಪಾದನಾ ಚಟುವಟಿಕೆ ಆಲ್ಮೋಸ್ಟ್ ಝೀರೋ. ಮೊದಲು ಭಯೋತ್ಪಾದನಾ ಚಟುವಟಿಕೆ ಕಾಶ್ಮೀರದಲ್ಲಿತ್ತು ಕಾಂಗ್ರೆಸ್ ಶುರುವಾದಾಗ. ಕಾಂಗ್ರೆಸ್ ಬೆಳೀತಾ ಬಂದಂತೆ ಅದು ಡೆಲ್ಲಿಗೆ ಬಂತು. ಕಾಂಗ್ರೆಸ್ ಇನ್ನೂ ಬೆಳೀತು, ಮುಂಬೈಗೆ ಬಂತು. ಕಾಂಗ್ರೆಸ್ ಇನ್ನೂ ಬೆಳೀತು, ಅದು ಬೆಂಗಳೂರಿಗೂ ಬಂತು. ಕಾಂಗ್ರೆಸ್ ಹೋಯ್ತು, ಬೆಂಗಳೂರಿಂದ ಹೋಯ್ತು, ಮುಂಬೈಯಿಂದ ಹೋಯ್ತು, ಡೆಲ್ಲಿಯಿಂದ ಹೋಯ್ತು. ಮೋದಿ ಬಂದ ಮೇಲೆ ಜಮ್ಮು ಕಾಶ್ಮೀರದಲ್ಲೂ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಭಯೋತ್ಪಾದನೆ ಇಲ್ಲ, ಭಯೋತ್ಪಾದನಾ ಮುಕ್ತ ಜಿಲ್ಲೆಗಳು ಅಂತ ಜಮ್ಮು ಕಾಶ್ಮೀರನ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇದು ಬಹಳ ಖುಷಿಯ ಸಂಗತಿ. ಇನ್ನೂ ಒಂದು ಆಡ್ ಮಾಡ್ತೀನಿ ನಾನು ನಿಮ್ಗೆ. ಯಾಕೆ ಆಡ್ ಮಾಡ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಅನೇಕರು ಮುಂದಿನ ದಿನಗಳಲ್ಲಿ ಮೋದಿ ಯಾಕೆ ಪ್ರಧಾನಿ ಆಗ್ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಅವ್ರು ಜೋರ್ದಾರಾಗಿ ಹೇಳುವಂತಿರ್ಬೇಕು ಅಂತ. ಮೀರ್ ವಾಯ್ಸ್ ಅಂತ ಒಬ್ಬ ಕಾಶ್ಮೀರದ ಭಯೋತ್ಪಾದಕ, ಫಾರೂಕ್ ಮೀರ್ ವಾಯ್ಸ್ ಅಂತ ಅನ್ಸುತ್ತೆ ಪೂರ್ತಿ ಹೆಸರು. ಮೀರ್ ವಾಯ್ಸ್ ಅಂತ ಅವನ ಹೆಸರು. ಅವನ ಅಣ್ಣನೋ ತಮ್ಮನೋ ಆತ ಪಾಕಿಸ್ತಾನದಲ್ಲಿ ಇರ್ತಾನೆ. ಅವನು ಭಯೋತ್ಪಾದನೆ ಟ್ರೈನಿಂಗ್ ತಗೊಂಡು ಅಲ್ಲಿಂದ ಕೆಲಸ ಮಾಡ್ತಾನೆ. ಅವನು ಇಲ್ಲಿದ್ದಾಗಲೂ ಕೂಡ ಪ್ರತ್ಯೇಕವಾದ ಕೆಲಸನೇ ಮಾಡ್ಕೊಂಡಿದ್ದವನು. ಅಂತ ಮೀರ್ ವಾಯ್ಸು ಮೊನ್ನೆ ನಾನು ಭಾರತದ ಪರವಾಗಿದ್ದೀನಿ ಅಂತ ತಿರಂಗ ಕೈಯಲ್ಲಿ ಹಿಡ್ಕೊಂಡು ಹಾರಾಡಿಸ್ತಾ ನನ್ನ ಸೋದರನಿಗೂ ಹೇಳ್ತೀನಿ, ಅದನ್ನೆಲ್ಲ ಬಿಟ್ಟು ಬಾ, ಪಾಕಿಸ್ತಾನ ಭಿಕಾರಿ ರಾಷ್ಟ್ರ, ಭಾರತ ಚೆನ್ನಾಗಿದೆ, ನಾವೆಲ್ಲರೂ ಭಾರತದಲ್ಲಿ ಇರಬೇಕಾಗಿದೆ ಅಂತ ಹೆಮ್ಮೆಯಿಂದ ಹೇಳಿದ್ದಾನೆ ಅಂತ. ಇದು ಮೋದಿ ಬಂದ ಮೇಲೆ ಆಗಿರುವಂತದ್ದು. ಈ ಕಾರಣಕ್ಕೆ ಮೋದಿ ಬೇಕು ಅಂತ. ಸೊ ಆಂತರಿಕ ಸುರಕ್ಷತೆಯ ದೃಷ್ಟಿಯಿಂದ ಮೋದಿನೇ ಇರಬೇಕು, ಇನ್ಯಾರೂ ಅಲ್ಲ. ಎಕ್ಸೆಪ್ಟೆಡ್. ನೆಕ್ಸ್ಟ್ ಯಾರಾದ್ರೂ ಕೈ ಎತ್ತೋರು? ಹಿಂಗೆ ನಂಗೆ ಕ್ಲಾರಿಟಿ ಕೊಡಬೇಕು ನಾನು ಕೇಳಿದ ಪ್ರಶ್ನೆಗೆ. ಅಲ್ಲಿ ಕೊಡ್ಮ. ಇಲ್ಲಿದೆ ಒಂದು ನಿಮಿಷ. ಎಲ್ಲರಿಗೂ ನಮಸ್ಕಾರ. ಮೋದಿ ಸರ್ಕಾರ ಬರೋಕ್ಕೆ ಮುಂಚೆ ಕೇಂದ್ರದಲ್ಲಿ ಯಾವ ಸರ್ಕಾರ ಇರ್ತಂದ್ರೆ ಕೋಟಿ ಹಗರಣ ನಡೀತಾ ಇತ್ತು. ಹೇಳಕ್ಕೆ ಇಲ್ಲ, ಒಂದೊಂದು ಇಲಾಖೆಯಲ್ಲಿ ಕೋಟಿ. ಉದಾಹರಣೆಗೆ ಯಾವ್ದು ಹೇಳಿ? ಇದು 2G ಹಗರಣ, ಕಲ್ಲಿದ್ದಲ ಹಗರಣ, ಮೇವು ಹಗರಣ, ಎಷ್ಟು ಹಗರಣ ಬೇಕು. ಇವತ್ತು ಬೆಟ್ಟಿಗೆ ತೋರಿಸ್ಬೇಕಂದ್ರೆ ಹಗರಣ ಗುಟ್ಟಿನೇ ಇಲ್ಲ. ಇವ್ರು ಸಿಗ್ತಾ ಇಲ್ಲ. ಫೈನ್, ಆಯ್ತು. ಇವ್ರು ಹೇಳಿದ್ದಕ್ಕೆ ನಾನು ಆಡ್ ಮಾಡ್ಬೇಕು ತಾನೆ. ಈಗ 2G ಸ್ಕ್ಯಾಮ್, 3G ಸ್ಕ್ಯಾಮ್ ಅವ್ರ ಕಾಲದಲ್ಲಿ ನಡೆದಿತ್ತು, ಕೋಲ್ ಸ್ಕ್ಯಾಮ್ ನಡೆದಿತ್ತು, CWG ಸ್ಕ್ಯಾಮ್ ನಡೆದಿತ್ತು. ನೀವು A to Z ತಗೊಂಡ್ರೆ ಜೀಪ್ ಸ್ಕ್ಯಾಮ್ ನೆಹರು ಕಾಲದಿಂದ ಹಿಡಿದು ನೀವು ಮನಮೋಹನ್ ಸಿಂಗ್ರ ಕಾಲದವರೆಗೂ ಎಲ್ಲ ಬಗೆಯ ಸ್ಕ್ಯಾಮ್ಗಳು ನಡೆದಿದ್ದು. ಮೋದಿ ಬಂದ ಮೇಲೆ ಎಲ್ಲ ಸ್ಕ್ಯಾಮ್ಗಳು ಸ್ಟಾಪ್. ಮೋದಿ ಬಂದ ಮೇಲೆ ಸ್ಕ್ಯಾಮ್ ಆಗಿದೆ ಅಂತ ಕಾಂಗ್ರೆಸ್ ಹೇಳ್ತು. ಉದಾಹರಣೆಗೆ ಇದೇ ಕೋಲಾರದಲ್ಲಿ, ಪ್ರಾಬಬ್ಲಿ ಕೋಲಾರ ಅಥವಾ ಕೋಲಾರ ಜಿಲ್ಲೆಯೊಳಗೆ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಮಾತನಾಡ್ತಾ ರಫೇಲ್ ಡೀಲ್ ನಲ್ಲಿ ಭಾರಿ ದೊಡ್ಡ ಹಗರಣ ನಡೆದಿದೆ ಅಂತ ಆರೋಪ ಮಾಡಿದ್ರು. ಕಳೆದ ಎಲೆಕ್ಷನ್ ಪೂರ್ತಿ ರಫೇಲ್ ಡೀಲ್ ಮೇಲೆ ಮಾಡಿದ್ದವರು. ರಫೇಲ್ ನಲ್ಲಿ ಹಗರಣ ಆಗಿದೆ ಅಂತ ಕೋರ್ಟ್ ಕೇಸ್ ಕೇಳ್ತು. ಕೋರ್ಟ್ ಪೂರ್ತಿ ಕೇಸನ್ನು ತಗೊಂಡು ಸರ್ಕಾರ ಕೊಟ್ಟಿರುವಂತ ಡೀಟೇಲ್ ತಗೊಂಡು ಹೇಳ್ತು, ಇದರಷ್ಟು ಕ್ಲೀನ್ ಆಗಿರುವಂತ ಇನ್ನೊಂದು ಡೀಲ್ ಇಲ್ಲ, ಈ ಡೀಲಿನ ಕುರಿತಂತೆ ಯಾರು ಮಾತನಾಡುವಂತೆ ಇಲ್ಲ ಅಂತ ಹೇಳ್ತು. ಇನ್ನೊಂದು ಹೇಳ್ತೀನಿ ನಿಮ್ಗೆ ಗೊತ್ತಿಲ್ಲದೆ ಇರುವಂತ ಸಂಗತಿ. ನನಗೆ ಒಳ್ಳೇದಾಯ್ತು, ನಾನು ಸುಮ್ಮನೆ ಮಾತಾಡಿದ್ರೆ ಒಂದ್ 4 ಸಂಗತಿ ನಾನೇ ಮಾತಾಡ್ತಿರ್ತಿದ್ದೆ. ನೀವು ಹೇಳಿದ್ ಒಳ್ಳೇದಾಯ್ತು ಅಂತ. PMLA ಅಂತ ಒಂದು ಯೋಜನೆ, PMLA ಅಲ್ಲ ಇದು PM ಕೇರ್ಸ್ ಅಂತ ಕೇಳಿದಿರಿ? PM ಕೇರ್ಸ್ ಯೋಜನೆ ಏನು ಅಂತಂದ್ರೆ, ಕೋವಿಡ್ ಟೈಮ್ ನಲ್ಲಿ ನರೇಂದ್ರ ಮೋದಿ ಒಂದು ನಿಧಿ ಸ್ಥಾಪನೆ ಮಾಡಿದ್ರು.
ಸರ್ಕಾರದ ಕಡೆಯಿಂದಲ್ಲ ಒಂದು ಟ್ರಸ್ಟ್ ಮಾಡಿದ್ರು, PM ಕೇರ್ಸ್ ಅಂತ ಟ್ರಸ್ಟ್ ನ ಹೆಸರು. ಈ ಟ್ರಸ್ಟಿಗೆ ಯಾರ್ಯಾರು ದುಡ್ಡು ಕೊಡಬೇಕೋ ಕೊಡಿ, ಅದನ್ನ ಸಮಾಜದಲ್ಲಿ ಕೋವಿಡ್ ನ ಕೆಲಸಕ್ಕೆ ಬಳಸ್ಕೊಳ್ತೀವಿ ಎಂದ್ರು. ಸಾವಿರಾರು ಕೋಟಿ ರೂಪಾಯಿ ಹರಿದು ಬಂತು, 1-2 ಕೋಟಿ ಅಲ್ಲ. ಕಾಂಗ್ರೆಸ್ಗೆ ಟೆನ್ಷನ್ ಶುರು ಆಗ್ಬಿಡ್ತು. ಎಲ್ಲ ಮೋದಿ ಟ್ರಸ್ಟ್ಗೆ ಹೋಗ್ತಿದೆಯಲ್ಲ, ಮೋದಿ ಟ್ರಸ್ಟ್ ಅಲ್ಲ ಅದು, PM ಕೇರ್ಸ್ ಅಂತ ಹೆಸರು. PM ಕೇರ್ ಟ್ರಸ್ಟ್ ನಲ್ಲಿ ಯಾರ್ಯಾರು ಇರ್ತಾರೆ ಗೊತ್ತಾ? ಪ್ರಧಾನಮಂತ್ರಿ ಮೋದಿ ಅಲ್ಲ, ಯಾರು ಪ್ರಧಾನಮಂತ್ರಿ ಆಗ್ತಾರೋ ಅವರು, ಯಾರು ರಕ್ಷಣಾ ಸಚಿವರು ಇರ್ತಾರೋ ಅವರು, ಯಾರು ಫಾರಿನ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೋ ಅವರು, ಈ ತರ 3-4 ಜನ ಸೇರ್ಕೊಂಡು ಆ ಟ್ರಸ್ಟ್ ಅನ್ನು ಹ್ಯಾಂಡಲ್ ಮಾಡ್ತಾರೆ. ಆ ಟ್ರಸ್ಟ್ಗೆ ಆಡಿಟ್ ಆಗುತ್ತೆ, ಎಲ್ಲ ಆಗುತ್ತೆ. ಇದಕ್ಕಿಂತ ಮುಂಚೆ ಕಾಂಗ್ರೆಸ್ ಹೆಂಗಿತ್ತು ಗೊತ್ತಾ? ಕಾಂಗ್ರೆಸ್ನವರು ಪ್ರಧಾನಮಂತ್ರಿಯ ಹೆಸರಲ್ಲಿ ಅವರು ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಮಾಡಿದ್ರು. ಈ ಫಂಡ್ ಅನ್ನು ಯಾತಕ್ ಮಾಡಿದ್ರು ಅಂತಂದ್ರೆ 1947ರಲ್ಲಿ ದೇಶ ವಿಭಜನೆಯಾದಾಗ ಅಲ್ಲಿ ಪಾಕಿಸ್ತಾನದಿಂದ ಬಂದಂತ ಜನರಿಗೆ ಇಲ್ಲಿ ರಕ್ಷಣೆ ಒದಗಿಸ್ಲಿಕ್ಕೋಸ್ಕರ ಜನ ದುಡ್ಡು ಕೊಟ್ಟು ಅದನ್ನು ಕೊಡಬೇಕು ಅಂತ ಪ್ಲಾನ್ ಮಾಡಿದ್ರು. ಅದು ನ್ಯಾಷನಲ್ ರಿಲೀಫ್ ಫಂಡ್ಗೆ ಅಂತ ಮಾಡಿದ್ರು. ಮೋದಿ ಅದನ್ನು ಸೆಪರೇಟ್ ಮಾಡಿ ಇದನ್ನ ಮಾಡಿದ್ರು. ಯಾಕೆ ಗೊತ್ತಾ? ನ್ಯಾಷನಲ್ ರಿಲೀಫ್ ಫಂಡ್ ನಲ್ಲಿ ಯಾರ್ಯಾರು ಟ್ರಸ್ಟಿಗಳಾಗಿದ್ರು ಅಂತಂದ್ರೆ ಪ್ರಧಾನಮಂತ್ರಿ, ಕಾಂಗ್ರೆಸ್ನ ಅಧ್ಯಕ್ಷರು. ಅರ್ಥ ಆಗ್ತಿದೆ ಹೇಳ್ತಿರೋದು? PM ಕೇರ್ಸ್ ಅಲ್ಲಿ ಪ್ರಧಾನಮಂತ್ರಿ, ರಕ್ಷಣಾ ಸಚಿವರು, ಆನಂತರ ಫೈನಾನ್ಸ್ ಮಿನಿಸ್ಟರ್ ಇವರುಗಳಿದ್ರೆ ಅದರಲ್ಲಿ ಪ್ರಧಾನಮಂತ್ರಿ ಮತ್ತು ಕಾಂಗ್ರೆಸ್ನ ಅಧ್ಯಕ್ಷರು, ಟಾಟಾದ ಟ್ರಸ್ಟಿಗಳು, ಸಂಬಂಧವೇ ಇಲ್ಲದವರು, ಅವರುಗಳೆಲ್ಲ ಕೂತ್ಕೊಂಡಿರ್ತಿದ್ರು. ಒಂದು ದಿನ ಅದನ್ನ ಆಡಿಟ್ ಮಾಡಿಸ್ಲಿಲ್ಲ. ಕೊನೆಗೆ ಏನು ಅಂತಂದ್ರೆ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ನೀನು ಯಾರಿಗೆ ಬೇಕಾದ್ರೂ ದುಡ್ಡು ಕೊಟ್ಬಿಡಪ್ಪ ಅಂತ ಹೇಳೋ ಮಟ್ಟಿಗೆ ಪೂರ್ಣ ಅಧಿಕಾರ ಕೊಟ್ಟರು. ನರೇಂದ್ರ ಮೋದಿ ಅದಕ್ಕೆ ಅದನ್ನ ಪಕ್ಕಕ್ಕಿಟ್ರು, PM ಕೇರ್ಸ್ ಅಂತ ತಗೊಂಡು ಬಂದ್ರು. ಆ PM ಕೇರ್ಸ್ ಮೂಲಕ ಸಮಾಜದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಭ್ರಷ್ಟಾಚಾರ ಇದೆ, ಅದನ್ನು ಯಾವ ಕಾರಣಕ್ಕೂ ಕೊಡಬಾರದು ಅಂತ ಕೋರ್ಟಿನ ಮೆಟ್ಲೆ ಇರಿದ್ರು. ಕೋರ್ಟ್ ಏನ್ ಹೇಳ್ತು ಗೊತ್ತಾ? PM ಕೇರ್ಸ್ ನಷ್ಟು ಕ್ಲೀನ್ ಆಗಿರುವಂತ ಮತ್ತೊಂದು ಯೋಜನೆ ಇರೋದು ಸಾಧ್ಯ ಇಲ್ಲ, ನೀವು ಇದನ್ನು ಬೇಕಂತ ತಗೊಂಡ್ ಬಂದಿದ್ದೀರಿ, ಹಿಂಗಾಗಿ ತಗೊಂಡ್ ಬಂದ ನಿಮ್ಮ ಮೇಲೆ ದಂಡ ಹಾಕಬೇಕು ಅಂತ ನನಗೆ ಅನಿಸ್ತಾ ಇದೆ ಅಂತ ಜಡ್ಜು ಛೀಮಾರಿ ಹಾಕಿ ಕಳಿಸಿದ್ರು. ಇದು ನರೇಂದ್ರ ಮೋದಿಯ ಭ್ರಷ್ಟಾಚಾರದ ವಿರುದ್ಧ ಯಾವತ್ ಕಾಂಗ್ರೆಸ್ ಹೋಗಿದೆಯೋ ಆ ಕಾಂಗ್ರೆಸ್ ಸೋತ್ ಹೋಗಿದೆ ಅನ್ನೋದನ್ನ ನಾವು ಮರಿಬಾರದು ಅಂತ. ಫೈನ್, ಐ ಅಗ್ರಿ. ನಾನು ಈ ತರದ ಅನೇಕ ಉದಾಹರಣೆ ಕೊಡಬಲ್ಲೆ, ನೀವು ದಯವಿಟ್ಟು ಕೂತ್ಕೊಳ್ಳಿ ಸರ್, ಅವ್ರು ಬರ್ತಾರೆ, ತಲೆ ಕೆಡಿಸ್ಕೋಬೇಡಿ, ಜಾಗ ಬೇಕಾದಷ್ಟಿದೆ. ಈ ರೀತಿ ಭ್ರಷ್ಟಾಚಾರದ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಯಾವಾಗ ನರೇಂದ್ರ ಮೋದಿ ಅವರ ಮೇಲೆ ಕೈ ಮಾಡಿದೆಯೋ ಆಗೆಲ್ಲ ಕಾಂಗ್ರೆಸ್ ಸೋತಿದೆ, ಆಗೆಲ್ಲ ಕಾಂಗ್ರೆಸ್ ಚೀಮಾರಿ ಹಾಕಿಸ್ಕೊಂಡಿದೆ. ನಾನು ಕನಿಷ್ಠ ಪಕ್ಷ ಈ ತರದ 8-10 ಕೇಸುಗಳನ್ನ ನರೇಂದ್ರ ಮೋದಿ ವಿರುದ್ಧ ಹೇಳಿ ಇವರು ಸೋತಿರೋದನ್ನ ನಾನು ಹೇಳಬಲ್ಲೆ. ಒಂದು ಘಟನೆ ಹೇಳ್ತೀನಿ, ನಿಮ್ಗೆಲ್ಲ ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ. ನಾನು ಹಾಗೆ ಹೇಳಿದೆ PMLA ಅಂತ, ಮನಿ ಲಾಂಡ್ರಿಂಗ್ ಸ್ಕೀಮ್ ಅಂತ. ಮನಿ ಲಾಂಡ್ರಿಂಗ್ ಅಂದ್ರೆ ಏನ್ ಗೊತ್ತಾ? ಇಲ್ಲಿಂದ ದುಡ್ಡನ್ನು ತಗೊಳ್ಳೋದು, ಅದನ್ನ ವಿದೇಶಕ್ಕೆ ವರ್ಗಾಯಿಸೋದನ್ನ ಮನಿ ಲಾಂಡ್ರಿಂಗ್ ಅಂತ ಕರೀತಾರೆ. ಮನಿ ಲಾಂಡ್ರಿಂಗ್ ಯಾರ್ಯಾರು ಮಾಡ್ತಾರೋ, ಈ ದೇಶದ ಕರೆನ್ಸಿಗೆ ಮೋಸ ಮಾಡ್ತಾರೋ ಅಂತವ್ರನ್ನೆಲ್ಲ ಮುಲಾಜಿಲ್ದೆ CBI ED ಮೂಲಕ ಒಳಗೆ ಹಾಕಿಸ್ಬಿಡಬೇಕು ಅಂತ ನರೇಂದ್ರ ಮೋದಿ ನಿರ್ಣಯ ತಗೊಂಡು ಬಂದ್ರು. ಕಾಂಗ್ರೆಸ್ನಲ್ಲಿ ಕನಿಷ್ಠ ಪಕ್ಷ 20 ಜನ ಕೋರ್ಟಿಗೆ ಹೋದ್ರು. ಹಂಗೆ ಡೈರೆಕ್ಟ್ ಆಗಿ ಜೈಲಿಗೆ ಹಾಕಬಾರ್ದು, ನಾವು ಸೋರ್ಸ್ ಹೇಳ್ಬಿಟ್ಮೇಲೆ ಬಿಟ್ಬಿಡ್ಬೇಕು, ನಮ್ಮನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ಕೇಳ್ಕೊಳ್ತು. ಸ್ವತಃ ಚಿದಂಬರಂ ಮಗ ಕಾರ್ತಿ ಚಿದಂಬರಮ್ಮೂ ಇದ್ದ. ಕೋರ್ಟ್ ಎಲ್ಲರದ್ದನ್ನು ಒಂದ್ ಕಡೆ ತರಿಸ್ಕೊಂಡು ಕೇಳಿಸ್ಕೊಂಡು ಏನ್ ಹೇಳ್ತು ಅಂತಂದ್ರೆ, ನೀವು ರಾಜಕಾರಣಿಗಳು ಅಂದ್ರೆ ಮಾತ್ರಕ್ಕೆ ದೇವ್ರ ಮಕ್ಕಳೇನಲ್ಲ, ಸಾಮಾನ್ಯ ಜನರಿಗೆ ಏನ್ ರೂಲ್ ಅಪ್ಲೈ ಆಗುತ್ತೋ ನಿಮಗೂ ಅದೇ ರೂಲ್ ಅಪ್ಲೈ ಆಗುತ್ತೆ, ನರೇಂದ್ರ ಮೋದಿ ಮಾಡಿದ್ದು ಕರೆಕ್ಟ್ ಆಗಿದೆ ಅಂತ ಕೋರ್ಟ್ ಕೂಡ ಹೇಳ್ತು ಅಂತ. ಅಂದ್ರೆ ಕಾಂಗ್ರೆಸ್ ಹೆಂಗೆ ಒದ್ದಾಡ್ತಾ ಇದೆ, ವಿಲವಿಲ ಒದ್ದಾಡ್ತಾ ಇದೆ ಅಂತಂದ್ರೆ ನರೇಂದ್ರ ಮೋದಿ ಗವರ್ಮೆಂಟ್ ಅಲ್ಲಿ ಅವ್ರಿಗೆ ಸಹಿಸ್ಕೊಳ್ಳಿಕ್ ಆಗದೆ ಇರುವಂತದ್ದು. ಒಂದು, ಇವರ ಕಾಲದ ಭ್ರಷ್ಟಾಚಾರಗಳು ಅಷ್ಟಿದ್ವು. ಎರಡನೇದು, ನರೇಂದ್ರ ಮೋದಿ ಕಾಲದಲ್ಲಿ ಒಂದು ಭ್ರಷ್ಟಾಚಾರವನ್ನು ಹುಡುಕಲಿಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇರುವಂತ ಪರಿಸ್ಥಿತಿ. ಐ ಟೋಟಲಿ ಅಗ್ರಿ. ನೆಕ್ಸ್ಟ್ ಯಾರಾದ್ರೂ? ಒಂದ್ ನಿಮಿಷ, ಅಲ್ಲಿ ಮೈಕ್ ಇದೆಯಮ್ಮ, ಮೈಕ್ ಬಂದಾಗ ನಿಂತ್ಕೊಳ್ಳಿ. 2014ರ ಹಿಂದೆ ನಮ್ಮ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಾಗಿದ್ದರು. ಆ ಕಾಲದಲ್ಲಿ ಭಾರತದ ಇಂಡಿಯಾ ಅಂತಂದ್ರೆ ವಿಶ್ವಸಂಸ್ಥೆಗೆ ಓಕೆ ಯು ಫ್ರಮ್ ಇಂಡಿಯಾ ಅನ್ನೋ ಲೆಕ್ಕಾಚಾರದಲ್ಲಿ ಇತ್ತು. ಅದೇ 2014ರ ನಂತರ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಮೊದಲನೇ ಬಾರಿಗೆ ಎಲ್ಲ ಕಾಂಗ್ರೆಸ್ನವ್ರು ಎಲ್ಲ ಹೇಳ್ತಾರೆ ನೋಡ್ಬೇಕು ಆದ್ಮೇಲೆ ಮೋದಿ ಅವರು ಸತಿ ಜನರು ಮನೆ ಕಳಿಸ್ತಾರೆ ಅನ್ನೋ ರೀತಿಯಲ್ಲ. ಆ ಸಮಯದಲ್ಲಿ ಎಲ್ಲಾ ಜನರಿಗೆ ಎಷ್ಟು ಕಷ್ಟ ಆದ್ರೆ ಕೂಡ ಆದ್ರೆ ಪ್ರತಿಯೊಬ್ಬ ಸಾಮಾನ್ಯರನ್ನು ಅದನ್ನ ಅರ್ಥ ಮಾಡಿಕೊಂಡು ಇದು ನಮ್ಮ ದೇಶದ ಬೆಳವಣಿಗೆ ಅಂತ ಹೇಳಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಇದನ್ನ ತಗೊಂಡ್ರು. ಅದೇ ರೀತಿ ನಮ್ಮ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಿರ್ಬೇಕಾದ್ರೆ
ಅದನ್ನ ಪಾಸ್ ಮಾಡೋದಕ್ಕೆ ಬೇರೆ ಯಾವುದೇ ದೇಶದ ಪ್ರಧಾನಮಂತ್ರಿ ಕೈಯಲ್ಲೂ ಆಗಲಿಲ್ಲ. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಅದನ್ನ ಪಾಸ್ ಮಾಡಿ ಅದನ್ನ ನಮ್ಮ ಕಡೆ ಬರಬೇಕಾಗಿರೋದನ್ನ ಕರ್ಕೊಂಡು ಬಂದ್ರು. ಈ ರೀತಿಯಾಗಿ ಗಚ್ಚಿರುವಂತಹ ನಾಯಕ ಮತ್ತೊಮ್ಮೆ ಯಾರು ಇಲ್ಲ ಸರ್. ಅದೇ ರೀತಿ ಅನೇಕ ಸಂಗತಿಗಳು ಅರ್ಧಂಬರದ ಸಂಗತಿಗಳು ನೀವು ಹೇಳಿದ್ದು. ಈ ಅರ್ಧಂಬರದ ಸಂಗತಿಗಳು ನಾವು ಹೊರಗಡೆ ಹೋದಾಗ ಜನ ನಮ್ಮನ್ನು ಆಡ್ಕೊಳ್ಳೋಕೆ ಕಾರಣ ಆಗ್ಬಿಡ್ತಾವೆ. ಅರ್ಧಂಬರದ ಸಂಗತಿಗಳು ಪೂರ್ತಿ ಸಂಗತಿ ನಾನು ಹೇಳ್ತೀನಿ ಏನೇನು ಅಂತ. ಮೊದಲನೇ ನೀವು ಅರ್ಧ ಹೇಳಿದ್ರಿ, ನರೇಂದ್ರ ಮೋದಿ ಆದ ತಕ್ಷಣ ವಿಶ್ವಸಂಸ್ಥೆ ಒಪ್ಕೊಳ್ತು ಅಂತ. ಹಂಗೇನಿಲ್ಲ. ಆದ್ರೆ ನರೇಂದ್ರ ಮೋದಿ ಮಾಡಿರೋ ಕೆಲಸಗಳು ಹೆಂಗಿದ್ವು ಅಂತಂದ್ರೆ ಒಪ್ಕೊಳ್ಳೇಬೇಕಾಗಿ ಬಂತು. ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋದ್ರು, ಅಮೆರಿಕಾದಲ್ಲಿ ಸುಮ್ಮನೆ ಇರ್ತಿರ್ಲಿಲ್ಲ. ಅವ್ರೇನ್ ಮಾಡ್ತಿದ್ರು, ಅಮೆರಿಕಾದಲ್ಲಿದ್ದ ಭಾರತೀಯರನ್ನ ಸೇರಿಸ್ತಾ ಇದ್ರು. ಭಾರತೀಯರು ಹಿಂದೂಗಳು ಅಂದ್ರೆ ಜಾತಿ ಜಾತಿಯಲ್ಲಿ ವಿಭಜನೆಗೊಂಡವರು ಅಂತ ಎಲ್ಲರೂ ಮಾತನಾಡ್ತಿರ್ಬೇಕಾದಾಗ ನರೇಂದ್ರ ಮೋದಿ ಭಾಷಣ ಕೇಳಿಕ್ 50,000 ಜನ. ಒಬ್ಬ ಅಧ್ಯಕ್ಷ ಬಂದು ನರೇಂದ್ರ ಮೋದಿ ಭಾಷಣಕ್ಕೆ ಏನಂತ ಗೊತ್ತಾ, ನಾನು ಯಾವ ಬಾಲಿವುಡ್ ಸ್ಟಾರ್ಗೂ ಕೂಡ ಹಾಲಿವುಡ್ ಸ್ಟಾರ್ಗೂ ಕೂಡ ಇಷ್ಟು ಜನ ಬರೋದನ್ನ ನಾನು ನೋಡ್ಲಿಲ್ಲ, ಯು ಆರ್ ದ ಸೂಪರ್ ಸ್ಟಾರ್ ಅಂತಂದ್ರು ನರೇಂದ್ರ ಮೋದಿಗೆ. ಅದೇನಾಗೋಯ್ತು, ಜಗತ್ನಲ್ಲಿ ನರೇಂದ್ರ ಮೋದಿ ಈಸ್ ಅ ಟ್ರೂ ಸ್ಟಾರ್ ಅಂತ ಅನಿಸ್ಲಿಕ್ಕೆ ಶುರುವಾಯ್ತು. ಸಹಜವಾಗಿ ಒಂದು ಅಟ್ರಾಕ್ಷನ್ ಇತ್ತು. ಇದು ಒಂದೇದು. ಎರಡನೇದು, ನರೇಂದ್ರ ಮೋದಿ ಫಾರಿನ್ ಪಾಲಿಸಿ ಹೆಂಗಿದೆ ಗೊತ್ತಾ? ಅವ್ರ ಫಾರಿನ್ ಪಾಲಿಸಿ ಎಂತದ್ದು ಅಂತಂದ್ರೆ, ನರೇಂದ್ರ ಮೋದಿ ಒಂದ್ಸಲ ಕೇಳಲಾಯ್ತು, ನಿಮ್ ಫಾರಿನ್ ಪಾಲಿಸಿ ಹೆಂಗಿರುತ್ತೆ ಅಂತ. ನರೇಂದ್ರ ಮೋದಿ ಹೇಳಿದ್ರು, ನಂಗೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ, ಆದ್ರೆ ಇಷ್ಟಂತೂ ಸತ್ಯ, ನಾನು ಯಾರನ್ನೂ ಮೇಲಕ್ಕೂ ನೋಡಲ್ಲ, ಯಾರನ್ನು ಕೆಳಕ್ಕೂ ನೋಡಲ್ಲ, ಎಲ್ಲರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಲ್ಲಂತ ಫಾರಿನ್ ಪಾಲಿಸಿ ಮಾಡ್ತೀನಿ ಅಂತ. ಇವತ್ತು ಭಾರತ ಕಣ್ಣಲ್ಲಿ ಕಣ್ಣಿಟ್ಟು ನೋಡತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತೇನು? ಥ್ಯಾಂಕ್ ಯು, ಕೂತ್ಕೊಳ್ಳಿ. ನಾನು ಅವ್ರು ಹೇಳಿದ್ದಕ್ಕೆ ಆಡ್ ಮಾಡ್ತೀನಿ. ಇವತ್ತು ಭಾರತದ ಫಾರಿನ್ ಪಾಲಿಸಿ ಹೆಂಗಿದೆ ಅಂತಂದ್ರೆ, ಕೆನಡಾ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ನೇಷನ್, ಅನುಮಾನವೇ ಇಲ್ಲ. I5 ಕಂಟ್ರೀಸ್ ಅಲ್ಲಿ ಒಂದು. I5 ಅಂದ್ರೆ ಯಾವ್ಯಾವ ಕಂಟ್ರೀಸ್ ಬರುತ್ತೆ ಗೊತ್ತಾ? ಒಂದು ಅಮೆರಿಕ, ಆಸ್ಟ್ರೇಲಿಯಾ, ಆನಂತರ ಕೆನಡಾ, ನ್ಯೂಜಿಲೆಂಡ್, ಇನ್ನೊಂದು ಕಂಟ್ರಿ, ಒಟ್ಟು 5 ಕಂಟ್ರೀಸ್ I5 ನಲ್ಲಿ ಬರುತ್ತೆ. ಈ I5 ಕಂಟ್ರೀಸ್ ಅಲ್ಲಿ ಒಂದಾಗಿರುವಂತ ಕೆನಡಾ ಈ ದೇಶದ ಖಲಿಸ್ತಾನಿಗಳ ಕುರಿತಂತೆ ಒಂದು ತಪ್ಪು ಮಾಹಿತಿ ಕೊಟ್ಟು ಸಂಸತ್ನಲ್ಲಿ ಹೇಳಿದಾಗ ಈ ದೇಶ ತಲೆ ತಗ್ಗಿಸಿ ಸ್ವೀಕಾರ ಮಾಡಲಿಲ್ಲ. ನೀನ್ ಅದಕ್ಕೆ ಪ್ರೂಫ್ ಕೊಡ್ತೀಯೋ, ಸರಿಯಾಗಿ ಪಾಠ ಕಲಿಸ್ಬೇಕು ನಿನಗೆ ಅಂತ ಹೆಂಗೆ ಪಾಠ ಕಲಿಸ್ಲಿಕ್ಕೆ ನಿಂತ್ಕೊಳ್ತು ಅಂತಂದ್ರೆ, ಇವತ್ತು ಕೆನಡಾ ಹೆಂಗ್ ಪರಿಸ್ಥಿತಿ ಆಗಿದೆ ಗೊತ್ತೇನು? ಕೆನಡಾದ್ದು ಜಗತ್ನಲ್ಲಿ ಯಾರು ಕೆನಡಾದ ಪರವಾಗಿಲ್ಲ ಇವತ್ತು. ಇಂಗ್ಲೆಂಡ್ ನಲ್ಲಿ ಭಾರತದ ದೂತಾವಾಸ ಕಚೇರಿಯ ಮೇಲೆ, ನಮ್ಮ ರಾಯಭಾರಿ ಕಚೇರಿಯ ಮೇಲೆ ಖಲಿಸ್ತಾನಿಗಳು ನುಗ್ಗಿ ಅಲ್ಲಿನ ಫ್ಲಾಗ್ ಕೀಳಕ್ ಪ್ರಯತ್ನ ಮಾಡಿದ್ರು. ಏನಾಯ್ತು ಗೊತ್ತೇನು? ಬಹಳ ಜನರಿಗೆ ಗೊತ್ತಿಲ್ಲ. ಫ್ಲಾಗ್ ಕೀಳಕ್ ಪ್ರಯತ್ನ ಪಟ್ಟ ಮೇಲೆ ಖಾಲಿಸ್ತಾನಿಗಳಿಗೆ ಎಚ್ಚರಿಕೆ ಕೊಡಬೇಕಿತ್ತು. ಭಾರತ ಹೇಳ್ತು ಅವ್ರನ್ನ ಕಂಟ್ರೋಲ್ ಮಾಡ್ತಿರೋ ಇಲ್ವೋ ಅಂತ. ಸ್ವಲ್ಪ ಇಂಗ್ಲೆಂಡ್ನವರು ಸ್ವಲ್ಪ ಲೇಟ್ ಮಾಡಿದ್ರು. ತಕ್ಷಣ ಭಾರತ ಏನ್ ಮಾಡ್ತು ಗೊತ್ತಾ? ಇವರ ದೂತಾವಾಸ ಕಚೇರಿ ದೆಹಲಿಯಲ್ಲಿ ಇತ್ತಲ್ಲ, ಅಲ್ಲಿದ್ದಂತ ಸೆಕ್ಯೂರಿಟಿನ ತೆಗೆದ್ಬಿಟ್ರು. ನಮ್ಗೆ ಗೊತ್ತಿಲ್ಲ, 148 ಕೋಟಿ ಜನ ಭಾರತೀಯರು ಯಾವಾಗ ಎಲ್ಲಿ ನುಗ್ತಾರೋ ಹೇಳಕ್ ಬರಲ್ಲ, ತೆಗೆದಿದ್ದೀನಿ ಅಂತ ಹುಷಾರಾಗಿರಿ. ತಕ್ಷಣ ಇಂಗ್ಲೆಂಡ್ ಅಲ್ಲಿ ಪೊಲೀಸರನ್ನು ಕಳಿಸಿದ್ರು. ನಮ್ ಜನ ನೋಡ್ಕೊಳ್ತಾ ಇದ್ದಾರೆ, ತಲೆ ಕೆಡಿಸ್ಕೋಬೇಡಿ ಅಂತ. ನರೇಂದ್ರ ಮೋದಿ ಹೇಳಿದ್ರು, ಯಾರ್ಯಾರು ಅಲ್ಲಿ ಅಟ್ಯಾಕ್ ಮಾಡಿದ್ರು ಅವ್ರ ವಿಡಿಯೋಸ್ ನಮ್ಗೆ ಸಿಗಲಿಲ್ಲ ಅಂತಂದ್ರೆ ನಿಮ್ಮ ದೂತಾವಾಸ ಕಚೇರಿಯ ಹೊರಗಡೆ ಪಬ್ಲಿಕ್ ಟಾಯ್ಲೆಟ್ ಕಟ್ತೀನಿ ಅಂದ್ರು. ಚಾಲೆಂಜ್ ಇದು ಇಂಗ್ಲೆಂಡ್ಗೆ. 200 ವರ್ಷಗಳ ಕಾಲ ನಮ್ಮನ್ನು ಆಳಿದ್ರು ಅಂತ ಮೆರಿತಾ ಇದ್ರಲ್ಲ, ಟಾಯ್ಲೆಟ್ ಕಟ್ತೀನಿ ಅಂದ ತಕ್ಷಣ ಅವ್ರು ಹೇಳಿದ್ರು, ಇಲ್ಲಪ್ಪ ಯಾರು ಕೊಡಲ್ಲ ಅಂದಿದ್ದು, ನೀವು ನಿಮ್ಮ NIA ಕಳಿಸಿ ಅಷ್ಟು ವಿಡಿಯೋ ಕೊಡ್ತೀವಿ ಅಂತ ಅಷ್ಟು ವಿಡಿಯೋ ಕೊಟ್ರು. ಇವತ್ತು ಕೆನಡಾ ನಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಅಮೆರಿಕ ನಮ್ಮ ವಿರುದ್ಧ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಸುಮ್ಮನೆ ಹೇಳಬೇಕು ಅಂದ್ರೆ, ಕೆನಡಾದಲ್ಲಿ ಕಳೆದ ಬಾರಿ ಖಾಲಿಸ್ತಾನಿಗಳು ಸೇರಿದ್ರಲ್ಲ, 150ಕ್ಕೂ ಹೆಚ್ಚು ಜನ ಇದ್ರು. ನಿನ್ನೆ ಮತ್ತೆ ಖಾಲಿಸ್ತಾನಿಗಳು ಸೇರಿದ್ದಾರೆ ಪ್ರತ್ಯೇಕತಾವಾದದ ಬಾವುಟ ಇಟ್ಕೊಂಡು. ಎಷ್ಟು ಜನ ಇದ್ರು ಗೊತ್ತಾ? 5 ಜನ ಇದ್ರು. ಇದು ನರೇಂದ್ರ ಮೋದಿ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ತಗೊಂಡೋಗಿ ನಿಲ್ಲಿಸಿರುವಂಥದ್ದು. ಇದು ಮೊದಲನೇದು. ಇನ್ನು ಎರಡನೇದು, ನರೇಂದ್ರ ಮೋದಿ ಭಾರತವನ್ನು ಹೆಂಗ್ ತಗೊಂಡೋಗಿದ್ದಾರೆ ಇವತ್ತು ಅಂತಂದ್ರೆ, ಮೊದಲೆಲ್ಲ ಭಾರತವನ್ನು ಹೆಂಗ್ ಆಡ್ಕೊಳ್ತಿದ್ರು ಗೊತ್ತಾ ಜಗತ್ನಲ್ಲಿ? ಭಾರತ ಅಂದ್ರೆ ಸಾಂಬಾರ್ನವರು ಅಂತ, ಕರಿ ಇಂಡಿಯಾ ಅಂತ. ಇಟ್ಸ್ ಅ ಸ್ಮೆಲ್ ಆಫ್ ಕರಿ ಅಂತಂದ್ರೆ ಇಂಡಿಯಾ ಅಂತ. ಆದ್ರೆ ಇವತ್ತು ಭಾರತ ಅಂದ್ರೆ ಯೋಗ ಅನ್ನೋ ಮಟ್ಟಿಗೆ ಯಾರಾದ್ರೂ ತಗೊಂಡ್ ಬಂದಿದ್ರೆ ಅದು ನರೇಂದ್ರ ಮೋದಿನೇ ತಗೊಂಡ್ ಬಂದಿರೋದು ಅಂತ. ನರೇಂದ್ರ ಮೋದಿಯ ಕಾರಣಕ್ಕೆ. ಯೋಗ ನರೇಂದ್ರ ಮೋದಿ ಕಂಡಿಡಿದಿದ್ದಲ್ಲ, ಯೋಗ ನರೇಂದ್ರ ಮೋದಿ ಕಂಡಿಡಿದಿದ್ದಲ್ಲ. ಆದ್ರೆ ಯೋಗ ಮನಮೋಹನ್ ಸಿಂಗ್ರ ಕಾಲದಲ್ಲೂ ಇತ್ತು, ಯೋಗ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲೂ ಇತ್ತು, ಯೋಗ ಇಂದಿರಾ ಗಾಂಧಿ ಕಾಲದಲ್ಲೂ ಇತ್ತು, ರಾಜೀವ್ ಗಾಂಧಿ ಕಾಲದಲ್ಲೂ ಇತ್ತು, ಯೋಗ ಜವಾಹರ್ಲಾಲ್ ನೆಹರು ಕಾಲದಲ್ಲೂ ಇತ್ತು. ಇವ್ರು ಯಾಕೆ ತಗೊಂಡೋಗ್ಲಿಲ್ಲ ವರ್ಲ್ಡ್ ಗ್ಲೋಬಲ್ ಲೆವೆಲ್ಗೆ? ನರೇಂದ್ರ ಮೋದಿ ಹೆಂಗ್ ತಗೊಂಡೋದ್ರು? ಇದು ನರೇಂದ್ರ ಮೋದಿಯವರ ಕೆಪಾಸಿಟಿ ಅಂತ. ನರೇಂದ್ರ ಮೋದಿಯವರು ಈ ರೀತಿ ವೈಶಿಷ್ಟ್ಯಪೂರ್ಣವಾಗಿ ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ನಿಲ್ಲಿಸಿದ್ರು. ಇನ್ ಎರಡನೇದು, ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಿದ್ರ? ನಿಲ್ಲಿಸ್ಲಿಲ್ಲ, ಪಾಸ್ ಮಾಡಲಿಲ್ಲ. ಅವ್ರ ಪಾಡಿಗೆ ಅವ್ರಿಗೆ ಯುದ್ಧ ನಡೀತಿತ್ತು. ಆದರೆ
ಭಾರತೀಯರನ್ನ, ಭಾರತದ ವಿದ್ಯಾರ್ಥಿಗಳನ್ನ ಸೇಫ್ ಪ್ಯಾಸೇಜ್ ಕೊಟ್ಟು ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆ ಮಾತಾಡಿಕೊಂಡು ದಾಟಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಅದ್ಭುತವಾಗಿ ಮಾಡಿದ್ರು. ನಿಮ್ಗೆಲ್ಲ ಘಟನೆಗಳು ಮರ್ತೋಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಅವಾಗ ಏನಾಗಿತ್ತು ಅಂತಂದ್ರೆ, ಇಂಡಿಯಾದ ವಿದ್ಯಾರ್ಥಿಗಳು, ಭಾರತದ ವಿದ್ಯಾರ್ಥಿಗಳು ಇಂಡಿಯನ್ ಫ್ಲಾಗ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಗಡಿ ದಾಟೋರು ಇಂಡಿಯಾದ ಫ್ಲಾಗ್ ನೋಡಿದ ತಕ್ಷಣ ಅವ್ರನ್ನ ಬಿಟ್ಬಿಡ್ತಿದ್ರು. ಪಾಕಿಸ್ತಾನದವ್ರು ಬಂದ್ರೆ ತಲೆ ಮೇಲೆ ಕೊಟ್ಟು ವಾಪಸ್ ಕಳಿಸ್ತಿದ್ರು. ಅದಕ್ಕೆ ಪಾಕಿಸ್ತಾನಿಯರು ಕೂಡ ಭಾರತದ ಬಾವುಟವನ್ನು ಹಿಡ್ಕೊಂಡು ಗಡಿ ದಾಟಿದ ಉದಾಹರಣೆಗಳು ಅವತ್ತಿನ ದಿನ ಪೇಪರಲ್ಲಿ, ಟಿವಿನಲ್ಲಿ ವ್ಯಾಪಕವಾಗಿ ಬಂತು. ಬಾಪ್ ಬಾಪ್ ಹೋತಾಯ ಅಂತ ಅದಕ್ಕೆ ಹೇಳೋದು. ನೀವೆಷ್ಟೇ ಮಕ್ಕಳಾಗಿರ್ಬೋದಪ್ಪ, ಅಪ್ಪ ಅಪ್ಪನೇ, ಪಾಕಿಸ್ತಾನದ ಅಪ್ಪ ಯಾರು ಅಂತ ಕೇಳಿದ್ರೆ ಅದು ಭಾರತನೇ ಅಂತ ಅವತ್ತವ್ರಿಗೆ ಪ್ರೂವ್ ಆಯ್ತು. ಇವತ್ತು ಅವ್ರು ಅದನ್ನೇ ಹೇಳ್ತಾರೆ, ನಮಗೆ ಪಾಕಿಸ್ತಾನ ಬೇಕಾಗಿಲ್ಲ, ಭಾರತ ಜೊತೆಗೆ ಸೇರ್ತೀವಿ ಅಂತ. ಇದು ನರೇಂದ್ರ ಮೋದಿ ಮಾಡಿದ ಕೆಲಸ ಅಂತ. ಈ ದೃಷ್ಟಿಯಿಂದ ನಾವು ಸಮಾಜದ ಜೊತೆಗೆ ಇನ್ನು ಸ್ವಲ್ಪ ಗಂಭೀರವಾಗಿ ಇದನ್ನು ಚರ್ಚೆ ಮಾಡಬೇಕಾದಂತ ಅಗತ್ಯ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಅದರ ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ವಿಷಯ ಕೇಳಿ 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 ಮರ್ತೋಗ್ಬಿಡುತ್ತೆ ಹಳೆದೆಲ್ಲ. ಅದಕ್ಕೆ ನೆನಪಿಸ್ಕೊಡೋ ಪ್ರಯತ್ನ ಅಷ್ಟೇ. ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಮಾಡಿದಾಗ ಒಬ್ಬ ಹುಡುಗ ನಿಂತ್ಕೊಂಡ, ನರೇಂದ್ರ ಮೋದಿ ಬಂದ್ಮೇಲೆ IAS ಮಾಡೋರಿಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್ ಅಂದ. UPSC ಆಸ್ಪಿರೆಂಟ್ಸ್ ನರೇಂದ್ರ ಮೋದಿ ದ್ವೇಷಿಸ್ತಾ ಇದ್ದಾರೆ ಎಂದ. ನನ್ಗೆ ಆಕ್ಚುಲಿ ಹೊಸ ಸುದ್ದಿ ಇದು, ನೀವು ಹೇಳೋದು ಯಾವುದು ಹೊಸದಲ್ಲ, ಅದು ಹೊಸದು ನನಗೆ. ನಾನು ಕೇಳಿದೆ, ಯಾಕಪ್ಪ ಏನು ಪ್ರಾಬ್ಲಮ್ ಅಂತ ಕೇಳಿದೆ. ಅವ್ರು ಏನಂತ ಗೊತ್ತಾ ಸರ್, ಮೊದಲು ಕಾಂಗ್ರೆಸ್ನವ್ರದ್ದು ತಿಂಗಳಿಗೆ 25 ಪುಟದಲ್ಲಿ ಪ್ರಿಂಟ್ ಆಗ್ತಿತ್ತು ಅವ್ರು ಮಾಡಿರೋ ಡೆವಲಪ್ಮೆಂಟ್ ಆಕ್ಟಿವಿಟೀಸು. ನಮ್ಗೆ ನೆನ್ಪಿಟ್ಕೊಳ್ಳೋದು ಸುಲಭ ಇತ್ತು. ಈ ಮನುಷ್ಯಂದು 80-90 ಪುಟ ಬರುತ್ತೆ ಸರ್ ಪ್ರತಿ ತಿಂಗಳು, ನೆನಪಿಟ್ಕೊಳ್ಳೋದು ಬಹಳ ಕಷ್ಟ ಆಗ್ಬಿಟ್ಟಿದೆ. IAS ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೋಪ ಬಂದಿದೆ ಆ ಕಾರಣಕ್ಕೆ ಅಂತ. ಅಷ್ಟು ಡೆವಲಪ್ಮೆಂಟಲ್ ಆಕ್ಟಿವಿಟೀಸು. ನಾನು ಇಷ್ಟು ಅಪ್ಡೇಟ್ ಇರ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟಾದ್ರೂ ನರೇಂದ್ರ ಮೋದಿ ಭಾಷಣದಲ್ಲಿ ಏನೋ ಹೊಸದೇ ಹೇಳ್ತಾರೆ. ನಾನು ಅನ್ಕೋತೀನಿ ನಂಗೆ ಗೊತ್ತೇ ಇರ್ಲಿಲ್ವಲ್ಲಪ್ಪ ಅಂತ. ಬಹಳ ಗೊತ್ತಿಲ್ಲದ ಸಂಗತಿ ಹೇಳ್ತೀನಿ ನಿಮಗೆ. ನಮ್ಗೆಲ್ರಿಗೂ ಆಯುಷ್ಮಾನ್ ಭಾರತ್ ಗೊತ್ತಿದೆ, ಕರೆಕ್ಟಾ? 5 ಲಕ್ಷ ರೂಪಾಯಿವರೆಗೂ ಒಂದು ಪರಿವಾರಕ್ಕೆ ಉಚಿತವಾಗಿ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಹೆಲ್ತ್ ಕಾರ್ಡ್ ಕೇಳಿದೀವಾ? ಬಹಳ ಜನರಿಗೆ ಗೊತ್ತಿಲ್ಲ. ನಮ್ಗೆಲ್ರಿಗೂ ಒಂದು ಡಿಜಿಟಲ್ ಹೆಲ್ತ್ ಕಾರ್ಡ್ ಸಿಗುತ್ತೆ. ಈ ಹೆಲ್ತ್ ಕಾರ್ಡ್ನ ವೈಶಿಷ್ಟ್ಯ ಏನ್ ಗೊತ್ತಾ? ನಾವು ಹಾಸ್ಪಿಟಲ್ಗೆ ಹೋಗಿ ಆ ಹೆಲ್ತ್ ಕಾರ್ಡ್ ಕೊಟ್ರೆ ಆ ಹೆಲ್ತ್ ಕಾರ್ಡ್ನಲ್ಲಿ ನಿಮ್ ರಿಪೋರ್ಟ್ ಎಲ್ಲ ಎಂಟ್ರಿ ಆಗುತ್ತೆ. ನೀವು ಯಾವ ಊರಿಗೆ ಹೋಗಿ ಆ ಹೆಲ್ತ್ ಕಾರ್ಡ್ ಕೊಟ್ಟರು ನಿಮ್ಮ ಹಳೆ ರಿಪೋರ್ಟ್ ಎಲ್ಲ ಓಪನ್ ಆಗ್ಬಿಡುತ್ತೆ. ಓಪನ್ ಆಗೋದಲ್ಲದೆ ಡಾಕ್ಟರ್ ಏನ್ ಪ್ರಿಸ್ಕ್ರೈಬ್ ಮಾಡಿದ್ರು, ನಿಮ್ಗೆ ಏನೇನ್ ಹೇಳಿದ್ರು ಅಂತ ನೀವು ಮನೆಯಲ್ಲಿ ಆ ಕಾರ್ಡ್ಗಳನ್ನ, ಆ ಫೈಲ್ಗಳನ್ನ ಇಡಬೇಕು ಅಂತಿಲ್ಲ. ಇಡೀ ಹೆಲ್ತ್ ಕಾರ್ಡ್ ಅಲ್ಲಿ ಡಾಕ್ಯುಮೆಂಟ್ ಆಗ್ಬಿಡತ್ತೆ. ಕೊನೆಗೆ ನಿಮ್ಮ ಬಗ್ಗೆ ಒಂದು ಬೆರಳ ತುದಿಯಲ್ಲಿ ಒಂದು ಟೈಪ್ ಮಾಡಿಬಿಟ್ಟು ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಡೆಲ್ಲಿಯಲ್ಲಿ ಕುಳಿತ ಡಾಕ್ಟರ್ ನೋಡ್ಕೊಂಡು ನಿಮ್ಗೆ ಔಷಧಿ ಸಜೆಸ್ಟ್ ಮಾಡಬಲ್ಲಂತ ವಾತಾವರಣವನ್ನ ಡಿಜಿಟಲ್ ಹೆಲ್ತ್ ಕಾರ್ಡ್ ರೂಪಿಸಿದೆ. ಏನ್ ಡಿಜಿಟಲಿ ಇಷ್ಟು ಸ್ಟ್ರಾಂಗ್ ಭಾರತ ಇವತ್ತು? ನಂಗೆ ಗೊತ್ತಿಲ್ಲ, ಯಾರಾದರೂ ಎಕಾನಮಿ ಬಗ್ಗೆ ಐಡಿಯಾ ಮಾಡ್ತಿದ್ದಾರೋ ಹೇಳಬೇಕು ಅಂತ ಅನ್ಕೊಂತಿರುವ ಗೊತ್ತಿಲ್ಲ. 10 ವರ್ಷದ ಹಿಂದೆ ಭಾರತದಲ್ಲಿ ಮೊಬೈಲ್ ಹಿಡ್ಕೊಂಡು ದುಡ್ಡು ಕೊಡ್ತೀನಿ ಅಂತ ಯಾವನಾದ್ರೂ ಹೇಳಿದ್ರೆ ನಂಬೋ ಸ್ಥಿತಿಯಲ್ಲಿ ಇದ್ವಾ ನಾವು? ಇವತ್ತು ಹೆಂಗಿದೆ ಗೊತ್ತೇನು? ಮೊಬೈಲ್ ತಗೊಂಡು ದುಡ್ಡನ್ನು ಹಂಗೆ ಪೇ ಮಾಡಬಹುದು. ನೀವು ದೊಡ್ಡವರಲ್ಲ, ಸಣ್ಣ ತರಕಾರಿ ಅಂಗಡಿನವರು. ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಸಂಸತ್ನಲ್ಲಿ P. ಚಿದಂಬರಂ ಮುಂದಿನ ಎದ್ದು ನಿಂತ್ಕೊಂಡು ಭಾಷಣ ಮಾಡಿದ. ಈ ದೇಶಕ್ಕೆ ಮೊಬೈಲ್ಗೆ ಬ್ಯಾಂಕ್ ತರ್ತೀನಿ ಅಂತ ಮೋದಿ ಹೇಳ್ತಿದ್ದಾರೆ. ಆದ್ರೆ ಮೋದಿಗೆ ಗೊತ್ತಿಲ್ಲ ಈ ದೇಶದಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಹಳ್ಳಿಗರಿಗೆ ಮೊಬೈಲ್ ಯೂಸ್ ಮಾಡೋದು ಗೊತ್ತಿಲ್ಲ, ಬಡವರಿಗೆ ಮೊಬೈಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನೀನ್ ಹೆಂಗ್ ತರ್ತೀಯ ಅಂತ. ಆದರೆ ಆತ ಹೇಳಿದ 3 ವರ್ಷಗಳಲ್ಲೇ ಈ ದೇಶದಲ್ಲಿ ಯಾವ ಪರಿ ಮೊಬೈಲ್ ಬ್ಯಾಂಕಿಂಗ್ ನಡೀತಿದೆ ಅಂತಂದ್ರೆ, ನೀವು ರೈತರು ತರಕಾರಿ ಮಾರುವಾಗ ಮೊಬೈಲ್ ಬ್ಯಾಂಕಿಂಗ್ ಮಾಡ್ತಾರೆ, ನೀವು ಚಪ್ಪಲಿ ಅಂಗಡಿಯಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಇದೆ, ಹೋಟೆಲ್ಗಳಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಇದೆ. ನಾನು ತಮಾಷೆ ಮಾಡ್ತಿರ್ತೀನಿ, ಸತ್ಯ ಕೂಡ. ನಮ್ಮ ಕುಟೀರದ ಹೊರಗಡೆ ಒಂದ್ಸಲ ನಾನು ಇರುವಂತ ಮನೆ ಹೊರಗಡೆ ಬಸವಣ್ಣ ತಗೊಂಬಂದ ಒಬ್ಬ. ಬಸವಣ್ಣ ಎಲ್ರಿಗೂ ಗೊತ್ತು. ಬಸವಣ್ಣ ತಗೊಂಬಂದು ಅವನದ್ರ ಮುಂದೆ ನಿಂತ್ಕೊಳ್ತಾನೆ. ಆ ಬಸವಣ್ಣ ನಮಸ್ಕಾರ ಮಾಡಿ ಅವನ ತಟ್ಟೆಲಿ ಏನಾದರೂ ಹಾಕ್ಬೇಕು. ಕ್ಯಾಶ್ ಇರಲ್ಲ ನಮ್ಮ ಹತ್ರ, ಯಾರ ಹತ್ರನೂ ಬಹುತೇಕರ ಬಳಿ ಕ್ಯಾಶ್ ಇರಲ್ಲ. ಈಗ ಪ್ರಾಬ್ಲಮ್ ಹೆಂಗಾಗಿದೆ ಅಂದ್ರೆ, ಆರತಿ ತಟ್ಟೆಗೆ ದುಡ್ಡು ಹಾಕ್ಬೇಕಾದ್ರೂ ಪಕ್ಕದಲ್ಲಿ ನೋಡ್ಬೇಕು ಯಾರಾದ್ರೂ ಕ್ಯಾಶ್ ಇಟ್ಟಿದಾರ ಅಂತ. ಆ ಮಟ್ಟಿಗೆ ಸ್ಥಿತಿ ಬಂದಿದೆ. ಅಂತ ಸ್ಥಿತಿ ಇರುವಾಗ ನಾನು ಕ್ಯಾಶ್ ಇಲ್ಲ ಕಣೋ ಅಂದೆ. ಅವನೇನಂದ ಗೊತ್ತಾ? ತಲೆ ಕೆಡಿಸ್ಕೊಳ್ಬೇಡಿ ಸರ್, ಅಲ್ಲಿ QR ಕೋಡ್ ಇದೆ ನೋಡಿ ಅಂದ್ರೆ ಬಸವಣ್ಣನ ಹಣೆ ಮೇಲೆ QR ಕೋಡ್. ದಿಸ್ ಇಸ್ ಫ್ಯಾಕ್ಟ್. ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಭಾರತವನ್ನ ಜಗತ್ತಿನ ಜೊತೆ ಕಂಪೇರ್ ಮಾಡಿದ್ರೆ ಕೆಳಕ್ಕೆ ನೋಡ್ಬೇಕಾಗಿತ್ತು. ಅದು ಭಾರತ ಯಾವ ಎತ್ತರಕ್ಕಿದೆ. ಯಾರು ಮಾಡಿದ್ದು ಇದನ್ನ? ಮೋದಿನೇ ಮಾಡಿದ್ದು. ನಂಗೆ ಬಹಳ ಬಾರಿ ಬೇಸರ ಏನನ್ಸುತ್ತೆ ಗೊತ್ತಾ? ಇವತ್ತಿನ ಹುಡುಗರ ಹತ್ರ ಹೋಗಿ ಮೋದಿ ಹಿಂಗೆಲ್ಲ ಮಾಡಿದ್ರಪ್ಪ ಅಂತ ಹೇಳ್ಬಿಟ್ಟು ಓಟ್ ಕೇಳಬೇಕಲ್ಲಪ್ಪ ಅಂತ.
ಆಕ್ಚುಲಿ ಕೇಳಬೇಕಾದ ಅಗತ್ಯ ಬರಬಾರ್ದ್ರಿ. ಮೋದಿಗೋಸ್ಕರ ಓಟ್ ಕೊಡು ಅಂತ ಯಾವನೂ ಕೇಳಬೇಕಾದ ಅಗತ್ಯ ಬರಬಾರ್ದು. ಜನ ಹೇಳಬೇಕು, ಹೋಗಪ್ಪ ನಮ್ಗೆ ಗೊತ್ತು ಅವನೇನ್ ಮಾಡಿದಾನೆ ಅಂತ, ಅವನ ಹತ್ರ ಓಟ್ ಕೇಳಲಿಕ್ಕೆ ಬರಬೇಡಿ, ನೀವು ಹೋಗಿ ನಾವು ಓಟ್ ಮಾಡಿ ಗೆಲ್ಲಿಸ್ತೀವಿ ಅಂತ ಹೇಳಬೇಕಾಗಿರುವಂತ ಒಂದು ಅದ್ಭುತವಾಗಿರುವಂತ ಕ್ಯಾರೆಕ್ಟರು ನರೇಂದ್ರ ಮೋದಿ ಅವರ ಬಗ್ಗೆ ನಾವು ಹೇಳಬೇಕಾದ ಸ್ಥಿತಿಯನ್ನ ಕಾಂಗ್ರೆಸ್ಸಿಗರು ನಿರ್ಮಾಣ ಮಾಡಿದ್ದಾರಲ್ಲ, ಬಹಳ ವಿಶೇಷ ಅಂತ. ಫೈನ್, ಇನ್ಯಾರಾದ್ರೂ ಏನಾದ್ರೂ ಹೇಳಬೇಕು ಅಂತಿದ್ರೆ? ಎಸ್ ಅಮ್ಮ, ನೀವೇನೋ ಹೇಳಬೇಕು ಅಂತಿದ್ರಲ್ಲ, ಅವ್ರಿಗೆ ಕೊಡಮ್ಮ, ಮುಂದೆ ಕೊಡೋರಿಗೆ, ಅವ್ರಿಗೆ ಕೊಡು. ನಮಸ್ಕಾರ ಸರ್. ಇವತ್ತು ಇಡೀ ಬೇರೆ ವಿದೇಶದವರು ಪ್ರಧಾನಮಂತ್ರಿಗಳನ್ನ ತಲೆ ಬಗ್ಗಿಸಿ ನೋಡ್ತಾ ಇದ್ದಾರೆ, ತಲೆ ಎತ್ತಿ ನೋಡೋದಕ್ಕೆ ಧೈರ್ಯ ಇರುತ್ತೆ. ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಿಗಳು ನಾವೆಲ್ಲರೂ ತಲೆ ಎತ್ಕೊಂಡು ಓಡಾಡೋ ಥರ ಮಾಡಿದ್ದಾರೆ ನಮ್ಮ ನರೇಂದ್ರ ಮೋದಿಜಿಯವರು. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಒಂದೊಂದು ಇವು ತುಂಬಾ ಚೆನ್ನಾಗಿರೋದು. ಇವತ್ತು ಪ್ರತಿಯೊಬ್ಬರು ಹೇಳ್ತಾರೆ ಮೋದಿಯವರು ಏನು ಕೊಟ್ಟರು ಅಂತ. ಸುಮಾರು ನಮ್ಮ ಭಾರತ ದೇಶದವರು 180 ಕೋಟಿ ಭಾರತೀಯರು ಪ್ರಾಣ ಕಳ್ಕೊಳ್ಳೋ ಸಮಯದಲ್ಲಿ ಅವರಿಗೆ ಪ್ರಾಣದಾನ ಮಾಡಿದರು ನಮ್ಮ ನರೇಂದ್ರ ಮೋದಿಜಿ ಅವರು. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಅನ್ನ ಮೊದಲು ನಮ್ಮ ಭಾರತ ದೇಶಕ್ಕೆ ಕೊಟ್ಟು ಜನರ ಪ್ರಾಣ ಉಳಿಸಿದವರು. ನೀವು ಇದಕ್ಕಿಂತ ಮೊದಲು ಹೇಳಿದ್ರಿ, ರಷ್ಯಾ ಮತ್ತು ಉಕ್ರೇನ್ ವಾರ ಆದಾಗ ನಮ್ಮ ಭಾರತ ದೇಶದ ಮಕ್ಕಳನ್ನ ನಮ್ಮ ಭಾರತದ ಬಾವುಟವನ್ನು ಹೊರಗಡೆ ಬಂದರು ಅಂತ. ಅಲ್ಲಿ ನಮ್ಮ ಮಗಳು ಒಬ್ಬ ಇದ್ದಾರೆ. ಇವತ್ತು ನಮ್ಮ ಮಗಳೆಲ್ಲದು ಅದನ್ನೇ ಈಗಲೂ ಅಲ್ಲಿ ಯುದ್ಧ ಆಗ್ತಾ ಇದೆ. ನೀನು ನಮ್ಗೆ ಎದುರಿಕೆ ಆಗುತ್ತೆ ಟಿವಿಯಲ್ಲಿ ನೋಡಿದಾಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಇರುವಾಗ ನಮ್ಗೇನು ಭಯ ಇಲ್ಲ, ಅವ್ರಿಗೆ ನಮ್ಮ ತಲೆ ಮೇಲೆ ಛತ್ರಿ ಇದ್ದಂಗೆ ನಮ್ಗೆ ಅಂತ ನಮ್ಮ ಮಗಳು ಹೇಳ್ತಾರೆ. ಸರ್, ಇವತ್ತು ನಮ್ಮ ಭಾರತದಲ್ಲಿ ಸುಮಾರು ದೇವಸ್ಥಾನಗಳೆಲ್ಲ ಮುಚ್ಚೋಗಿದ್ದು, ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳು. ಇವತ್ತು ಆ ಪುಣ್ಯಕ್ಷೇತ್ರಗಳಿಗೆಲ್ಲ ಜೀವಗಳೇ ಕೊಟ್ಟಿರೋರು ನಮ್ಮ ನರೇಂದ್ರ ಮೋದಿಜಿ ಅವರು. ಇವತ್ತು ಒಂದು ಭಾರತ ಒಂದೊಂದೇ ತಗೊಳ್ಳೋಣ. ನೀವು ಒಂದೇ ಸಲ ಎಲ್ಲ ಹೇಳೋದು ಬೇಡ, ಕುತ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಕೋವ್ಯಾಕ್ಸಿನ್ ಬಗ್ಗೆ ಹೇಳಿದ್ರು, ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿದ್ರು. ವ್ಯಾಕ್ಸಿನೇಷನ್ನು ಜಗತ್ನಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಾನು ಹೇಳ್ತೀನಿ ನಿಮಗೆ. ಏನ್ ಮಹಾ ವ್ಯಾಕ್ಸಿನ್ ಕಂಡುಹಿಡಿಯೋದು? ವ್ಯಾಕ್ಸಿನ್ ಕಂಡುಹಿಡಿಯೋದು ಸುಲಭದ ಕೆಲಸ ಅಲ್ಲ. ವೈರಸ್ನನ್ನ ನೀವು ಹುಡುಕೋದೇ ಫಸ್ಟ್ ಆಫ್ ಆಲ್ ದೊಡ್ಡ ಕೆಲಸ. ಅದರ ಬಿಹೇವಿಯರಲ್ ಪ್ಯಾಟರ್ನ್ ಗುರುತಿಸೋದು ಎರಡನೇ ದೊಡ್ಡ ಕೆಲಸ. ಅದರಿಂದ ವೈರಸ್ ಅನ್ನ ಆರಿಸ್ಕೊಂಡು ವೈರಸ್ ಅನ್ನ ಬೇರೆ ಬೇರೆ ರೀತಿಗಳಲ್ಲಿ ನಾವು ವ್ಯಾಕ್ಸಿನ್ ತಯಾರು ಮಾಡಬಹುದು. ವೈರಸ್ ಅನ್ನ ಅರ್ಧ ಸಾಯಿಸಿ ವ್ಯಾಕ್ಸಿನ್ ಮಾಡ್ತಾರೆ. ಅರ್ಧ ಸಾಯಿಸೋದು ಬಹಳ ಚಾಲೆಂಜಿಂಗ್ ಜಾಬ್. ಈ ದೇಶದ ವಿಜ್ಞಾನಿಗಳಿಗೆ ಅದಕ್ಕೆ ಬೇಕಾಗಿರುವಂತ ಪೂರ್ಣ ಶಕ್ತಿಯನ್ನು ತುಂಬಿದ್ದು ನರೇಂದ್ರ ಮೋದಿ. ವೈರಲ್ ಸ್ಟಾರ್ಮ್ ಅಂತ ಒಂದು ಪುಸ್ತಕ ಬಂತು ಇತ್ತೀಚೆಗೆ, ಕಳೆದ 1.5 ವರ್ಷದ ಹಿಂದೆ. ಆ 1.5 ವರ್ಷದ ಹಿಂದೆ ಬಂದ ವೈರಲ್ ಸ್ಟಾರ್ಮ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ನರೇಂದ್ರ ಮೋದಿ ಅವರು ಇದನ್ನ ವೈರಸ್ ಅನ್ನ ಸೆಪರೇಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಟೆಕ್ನಾಲಜಿಗೆ ಹಣ ಹೂಡಿದ್ರು, ನಮ್ಗೆ ಹಣ ಕೊಟ್ಟರು, ರಿಸರ್ಚ್ಗೆ ಹಣ ಕೊಟ್ಟರು. ಅದಾದ್ಮೇಲೆ ಇದನ್ನ ಟೆಸ್ಟಿಂಗ್ ಮಾಡ್ಲಿಕ್ಕೆ ಬೇಕಾಗಿರುವಂತ ನೆಟ್ವರ್ಕ್ ಅನ್ನ ಅವರೇ ಡೆವಲಪ್ ಮಾಡಿಕೊಟ್ಟು, ಅಂದ್ರೆ ಸರ್ಕಾರ ಡೆವಲಪ್ ಮಾಡಿಕೊಡ್ತು. ಅದಾದ್ಮೇಲೆ ಇದನ್ನ ಕಾಂಪಿಟೇಷನ್ಗೆ ತೆಗೆದುಕೊಂಡು ಹೋಗೋ ಲೆವೆಲ್ ಅಲ್ಲಿ ಎಲ್ಲ ದಿಕ್ಕಿನಲ್ಲೂ ಸರ್ಕಾರ ಸಪೋರ್ಟ್ ಮಾಡ್ತು. ಫೈನಲಿ ನರೇಂದ್ರ ಮೋದಿ ಹೇಳಿದ್ರಂತೆ, ನೀವು ವ್ಯಾಕ್ಸಿನ್ ತಯಾರು ಮಾಡಿ, ಕೊಂಡ್ಕೊಳ್ತಾರೆ ಯಾರು ಅಂತ ತಲೆ ಕೆಡಿಸ್ಕೊಳ್ಬೇಡಿ, ಗೌರ್ಮೆಂಟ್ ಕೊಂಡ್ಕೊಳ್ಳುತ್ತೆ, ನೀವು ಧೈರ್ಯವಾಗಿ ಮಾಡಿ ಅಂತ ಹೇಳಿ ವ್ಯಾಕ್ಸಿನ್ ಮಾಡೋ ಭರವಸೆ ಕೊಟ್ಟರು. ಇದಕ್ಕಿಂತ ಕೆಲಸ ಇನ್ನು ದೊಡ್ಡ ಕಂಪನಿಗೆ ಇನ್ನೇನು ಬೇಕು ಅಂತ, ಹಿಂಗಾಗಿ ವ್ಯಾಕ್ಸಿನ್ ಮಾಡ್ಲಿಕ್ಕಾಯ್ತು ಅಂತ. ಮಜಾ ಗೊತ್ತೇನು? ವ್ಯಾಕ್ಸಿನ್ ಜಗತ್ನಲ್ಲಿ ಯಾರ್ಯಾರ ಹತ್ರ ಇದೆ ಅಂತ ಲೆಕ್ಕ ಹಾಕಿ. ಅಮೆರಿಕಾ ಶ್ರೀಮಂತ ರಾಷ್ಟ್ರ, ಬುದ್ಧಿವಂತರಿದ್ದಾರೆ, ಇರಬಹುದು ವ್ಯಾಕ್ಸಿನ್. ರಷ್ಯಾ ಶ್ರೀಮಂತ ರಾಷ್ಟ್ರ, ಬುದ್ಧಿವಂತರಿದ್ದಾರೆ, ಇರಬಹುದು. ಇಂಗ್ಲೆಂಡು ಶ್ರೀಮಂತ ರಾಷ್ಟ್ರ, ನಮ್ದೇ ಕದ್ಕೊಂಡು ಹೋಗಿರೋದು ಎಲ್ಲ, ಭಾರಿ ದೊಡ್ಡದೇನಲ್ಲ, ಬುದ್ಧಿವಂತರು ಇದ್ದಾರೆ, ಮಾಡಿರಬಹುದು. 4ನೇದು ಚೀನಾ, ವೈರಸ್ಸೇ ಅವರದ್ದು. ಹಿಂಗಾಗಿ ವ್ಯಾಕ್ಸಿನ್ ಅವ್ರ ಹತ್ರ ಇದ್ರೆ ಬಹಳ ದೊಡ್ಡ ಸಂಗತಿ ಏನಿಲ್ಲ. 5ನೇ ರಾಷ್ಟ್ರ ಅದೇ ಭಾರತ. ಯಾಕೆ ನನಗೆ ಹೆಮ್ಮೆ ಅನ್ಸುತ್ತೆ ಗೊತ್ತೇನೆ ಇದನ್ನು ಹೇಳುವಾಗ? ಜಗತ್ತಿನ ಜನ ಅಲ್ಲಿವರೆಗೂ ಭಾರತವನ್ನ ಹೀನ, ದೀನ, ಕೃಪಣ, ದರಿದ್ರ, ಕೆಲಸಕ್ಕೆ ಬಾರದ, ಹಳ್ಳಿಗೆರೆ ತುಂಬಿರುವಂತ ಟೆಕ್ನಾಲಜಿ ಅಂದ್ರೆ ಗೊತ್ತಿಲ್ಲದ ಜನ ಅಂತ ಬೈಕೊಂಡಿರ್ತಿದ್ರಲ್ಲ. ಈ 4 ರಾಷ್ಟ್ರಗಳೊಂದಿಗೆ 5ನೇ ರಾಷ್ಟ್ರವಾಗಿ ನಾವು ನಿಂತ್ವಿ. ಜಗತ್ತಿಗೆ ನಾವು ವ್ಯಾಕ್ಸಿನ್ ಕೊಟ್ಟಾಗ ಜಗತ್ತಿನ ಜನ ಏನ್ ಕೇಳಿದ್ರು ಗೊತ್ತಾ? ಅಮೆರಿಕಾದ ಹತ್ರ ಕೇಳಿದ್ರು, ನಮ್ಗೆ ವ್ಯಾಕ್ಸಿನ್ ಕೊಡಿ ಅಂತ. ನೀವು ಬುದ್ಧಿವಂತರಲ್ಲ, ಒಳ್ಳೆ ವ್ಯಾಕ್ಸಿನ್ ಇರಬೇಕು ಅಂತ. ನೆನ್ನೆ ಒಂದು ವಿಡಿಯೋ ಬಂದಿದೆ, ನನ್ನ ಹುಡುಗರಿಗೆಲ್ಲ ಕಳಿಸ್ಕೊಟ್ಟೆ ಅದನ್ನ. ಏನ್ ಗೊತ್ತಾ ವಿಡಿಯೋದಲ್ಲಿ ಇರೋದು? ಅಮೆರಿಕಾದ ವ್ಯಾಕ್ಸಿನ್ ಫೈಸರ್ ಮೊದಲನೇ ದಿನ ಬಂತು. ಫೈಸರ್ 100% ಕೆಲಸ ಮಾಡುತ್ತೆ ಅಂತ. ಒಂದು ವಾರ ಬಿಟ್ಟು 99% ಅಂತ ಬಂತು, 98% ಅಂತ ಬಂತು, 97% ಅಂತ ಬಂತು. ನಾನು ನೋಡ್ತಾ ಹೋದೆ, ಪೇಪರ್ಗಳ ರಿಪೋರ್ಟ್ ಹಾಕಿದ್ದಾರೆ ಅದರಲ್ಲಿ. ಕೊನೆಗೆ ಎಲ್ಲಿವರೆಗೂ ಬಂತು ಗೊತ್ತಾ? 76% ಆಯ್ತು, 66% ಆಯ್ತು, 56% ಬಂದು ನಿಂತ್ಕೋತು.
ಫೈಸರ್ 100% ಅಂದವರು ಒಂದು 4.5 ತಿಂಗಳ ಒಂದು ವರ್ಷದ ವೇಳೆಗೆ 56% ಬಂದು ನಿಂತ್ಕೊಂಡ್ರು. ಆದ್ರೆ ನಮ್ಮ ವ್ಯಾಕ್ಸಿನ್ 91% ರಿಸಲ್ಟ್ ಕೊಡುತ್ತೆ ಅಂತ ಅವತ್ತು ಹೇಳಿದ್ವಿ, ಇವತ್ತು 91% ರಿಸಲ್ಟ್ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಸಾಧ್ಯ ಆಗುತ್ತಲ್ಲ. ಇದು ಭಾರತದ ಕೋವ್ಯಾಕ್ಸಿನ್ ಸಾಧನೆ. ಜಗತ್ತೆಲ್ಲ ಫೈಸರ್ ಮುಂದೆ ಕೇಳ್ಕೊಳ್ತು ವ್ಯಾಕ್ಸಿನ್ ಕೊಡಿ ಅಂತ. ಅಮೆರಿಕ 2 ಕಂಡೀಷನ್ ಆಗ್ತು. ಮೊದಲನೇ ಕಂಡೀಷನ್ನು, ನಾನು ವ್ಯಾಕ್ಸಿನ್ ಕೊಡ್ತೀನಿ, ಆದರೆ ಮೊದಲು ನಮ್ಮ ಜನಕ್ಕೆ, ಆಮೇಲೆ ನಿಮಗೆ, ಯಾಕಂದ್ರೆ ಹೆಚ್ಚು ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇಲ್ಲ ಅವ್ರ ಹತ್ರ. ಎರಡನೇ ಕಂಡೀಷನ್ ಏನು ಗೊತ್ತಾ? ವ್ಯಾಕ್ಸಿನ್ ಪ್ರೊಡಕ್ಷನ್ಗೆ ಎಷ್ಟು ಕಾಸ್ಟ್ ಆಗಿದೆಯೋ ಅದಕ್ಕಿಂತ 10 ಪಟ್ಟು ಹೆಚ್ಚು ರೇಟ್ ಮಾಡಿದ್ರು ನೀವು ಕೊಡ್ತೀರಾ ಅಂದರೆ ಕೊಡ್ತೀನಿ ಅಂತ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಿಮ್ಮ ದೇಶದ ಆಸ್ತಿನ ಮಾರಾಟ ಮಾಡಿ ಅಂತ. ಉದಾಹರಣೆಗೆ ಕರ್ನಾಟಕದ ಆಸ್ತಿ ಅಂದರೆ ನಾವು ವಿಧಾನಸೌಧ ಕೊಟ್ಬಿಡ್ತೀವಿ, ನಮ್ಮ ಮಂಗಳೂರಿನ ಪೋರ್ಟ್ ಕೊಡ್ತೀವಿ, ಹಿಂಗೆ ಕೊಡ್ಬೇಕು, ಬರ್ಕೊಡ್ಬೇಕು ಅವರಿಗೆ, ಆಗ ವ್ಯಾಕ್ಸಿನ್ ಕೊಡ್ತಾರೆ ಅಂತಂದ್ರೆ ಒಂದು ವ್ಯಾಕ್ಸಿನ್ಗೋಸ್ಕರ ದೇಶ ಮಾರಬೇಕಿತ್ತು. ಆ ಬಡ ರಾಷ್ಟ್ರಗಳೆಲ್ಲ ಭಾರತದ ಕಡೆ ತಿರ್ಕೊಂಡು ಮೋದಿನ ಕೇಳಿದ್ವು, ನಮಗೆ ಕೊಡಲ್ವಾ ವ್ಯಾಕ್ಸಿನ್? 140 ಕೋಟಿ ಜನ ರೀ ನಮ್ಮ ಹತ್ರ ಇರೋದು, ಕನಿಷ್ಠ ಪಕ್ಷ 120 ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಡಬೇಕು. ನರೇಂದ್ರ ಮೋದಿ ಹೇಳಿದ್ರು ಕೊಡ್ತೀನಿ. 2 ಕಂಡೀಷನ್ ಇದೆ. ಮೊದಲನೇ ಕಂಡೀಷನ್ನು, ನಮ್ಮ ಜನಕ್ಕೆ ಕೊಡ್ತಾ ಇರುವಾಗಲೇ ನಿಮಗೂ ವ್ಯಾಕ್ಸಿನ್ ಕೊಡ್ತೀನಿ, ಯಾಕೆಂದರೆ ಪ್ರೊಡಕ್ಷನ್ ಕೆಪಾಸಿಟಿ ಇದೆ ನನ್ನ ಹತ್ರ, ಹೆಚ್ಚು ಹೆಚ್ಚು ಪ್ರೊಡ್ಯೂಸ್ ಮಾಡ್ತೀನಿ, ಜಗತ್ತಿಗೆಲ್ಲ ವ್ಯಾಕ್ಸಿನ್ ಕೊಡ್ತೀನಿ. ಎರಡನೇ ಕಂಡೀಷನ್ ಏನು ಗೊತ್ತಾ? ವ್ಯಾಕ್ಸಿನ್ ಪ್ರೊಡಕ್ಷನ್ ಕಾಸ್ಟ್ ಏನಾಗಿದೆಯೋ ಅದೇ ರೇಟಿಗೆ ಕೊಟ್ಬಿಡ್ತೀನಿ, ₹1 ನಂಗೆ ಇದರಲ್ಲಿ ಲಾಭ ಬೇಡ, ಜಗತ್ತಿನ ಜನ ಉಳ್ಕೊಂಡ್ರೆ ಸಾಕಾಗಿದೆ ನನಗೆ ಅಂತ ಅತ್ಯಂತ ಪ್ರೀತಿಯಿಂದ ಜಗತ್ತಿಗೆ ಆಫರ್ ಮಾಡಿದವ್ರನ್ನ. ಅಮೆರಿಕಾದ ಫೈಸರ್ನ ಬೆಲೆ, ಒಂದು ಫೈಸರ್ಗೆ ₹3,000 ಇತ್ತು 1 ಡೋಸ್. ಇಂಡಿಯಾದ, ನಮ್ಮ ಭಾರತದ ವ್ಯಾಕ್ಸಿನ್ನ ಬೆಲೆ ₹250 ಇತ್ತು. ಈ ₹250 ಕೊಡಬೇಕು ಅಂತಂದಾಗ ಅನೇಕ ಬಡ ರಾಷ್ಟ್ರಗಳು ಹೇಳಿದ್ವು, ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ವಲ್ಲ, ಏನು ಮಾಡಬೇಕು ಅಂತ. ಆಗ ಭಾರತ ಏನು ಹೇಳ್ತು ಗೊತ್ತಾ? ಏನೂ ತಲೆ ಕೆಡಿಸ್ಕೊಳ್ಬೇಡಿ, ಯಾರ ಹತ್ರ ದುಡ್ಡಿಲ್ವೋ ಅವ್ರಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಹೇಳಿದ ಜಗತ್ತಿನ ಏಕೈಕ ರಾಷ್ಟ್ರ ನಾವು ಮಾತ್ರ. ಇನ್ಯಾವನಿಗೂ ಆ ಸಾಮರ್ಥ್ಯ ಇರಲಿಲ್ಲ. ಇದು ಹೆಮ್ಮೆ. ನರೇಂದ್ರ ಮೋದಿ ನಮಗೆ, ಇವತ್ತು ನಾವು ಮಾತಾಡ್ತೀವಲ್ಲ, ₹2,000 ಗೃಹಲಕ್ಷ್ಮಿ ಬಂದ್ಬಿಡ್ತು, ನಮಗೆ ಕರೆಂಟ್ ಬಿಟ್ಟು ಸಿಕ್ಬಿಡ್ತು. ನರೇಂದ್ರ ಮೋದಿ ಯಾವತ್ತಾದರೂ ನಾನು ಉಚಿತವಾಗಿ ನಿಮಗೆ ವ್ಯಾಕ್ಸಿನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರ? 2 ಡೋಸು, 3ನೇ ಡೋಸು ಫ್ರೀ ಕೊಟ್ಟರು. ಇಮ್ಯಾಜಿನ್ ಮಾಡಿ, ನಾವೇನಾದರೂ ನರೇಂದ್ರ ಮೋದಿ ಇಲ್ಲದೆ, ಸುಮ್ಮನೆ ಇಮ್ಯಾಜಿನ್ ಮಾಡಿ, ರಾಹುಲ್ ಗಾಂಧಿ ಇದ್ದಿದ್ರೆ ಕರೋನಾ ಕಾಲಕ್ಕೆ ಏನಾಗಿರ್ತಿದ್ದು ಗೊತ್ತಾ? ವ್ಯಾಕ್ಸಿನ್ ನಮ್ಮ ಹತ್ರ ಇರ್ತಿರ್ಲಿಲ್ಲ. ಅಮೆರಿಕಾದ ಹತ್ರ ವ್ಯಾಕ್ಸಿನ್ ತಗೋಬೇಕಾಗಿತ್ತು, ಒಂದು ವ್ಯಾಕ್ಸಿನ್ಗೆ ₹3,000. ನಾನು ನೀವು ತಗೊಳಕ್ಕಾಗ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಅಮೆರಿಕ ಎಟ್ ಎ ಟೈಮ್ 100 ಕೋಟಿ ವ್ಯಾಕ್ಸಿನ್ ಕಳಿಸ್ತಿರ್ಲಿಲ್ಲ. ಒಂದು ಸೆಟ್ ಅಲ್ಲಿ 5,000 ವ್ಯಾಕ್ಸಿನ್ ಕಳಿಸ್ತಿತ್ತು. 5,000 ವ್ಯಾಕ್ಸಿನ್ ಯಾರು ತಗೊಳ್ತಾ ಇದ್ರು? ಯಾವನ ಹತ್ರ ದುಡ್ಡಿದೆಯೋ ಅವನು ತಗೋತಿದ್ದ. ಯಾಕೆ ಗೊತ್ತಾ? ಅವ್ನು ₹3,000 ಕೊಟ್ಟು ತಗೊಳ್ತಿರ್ಲಿಲ್ಲ. ಒಂದೊಂದು ವ್ಯಾಕ್ಸಿನ್ಗೆ ₹30,000, ₹50,000, ₹1,00,000 ಆದ್ರೂ ಪರವಾಗಿಲ್ಲ, ನನಗೆ ಮೊದಲು ವ್ಯಾಕ್ಸಿನ್ ಬೇಕು ಅಂತ ತಗೋತಿದ್ದೆ. ನಾನು ನೀವು ತಗೊಳಕ್ಕೆ ಆಗ್ತಿರ್ಲಿಲ್ಲ. ಇವತ್ತೇನಾದರೂ ಬಡವರಾಗಿ ನಮಗೂ ವ್ಯಾಕ್ಸಿನ್ ಹಾಕಿಸ್ಕೊಂಡು ಕರೋನಾನ ಫೈಟ್ ಮಾಡಿ ಗೆದ್ದಿದ್ದೀವಿ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಮೋದಿ. ₹2,000 ನಾವು ಮೋದಿ ಬೇಡ ಅಂತ ಬಿಡೋದೇನ್ರಿ? ಜೀವಕ್ಕಿಂತ ದೊಡ್ಡದ ₹2,000. ಸೊ ಮೊದಲನೇದರಲ್ಲಿ ಮೋದಿ ನಮ್ಮನ್ನ ಕೈ ಹಿಡಿದು ಗೆದ್ರು. ಇನ್ನೊಂದು ಮಜಾ ಹೇಳ್ತೀನಿ ನಿಮ್ಗೆ. ಅವ್ರು ಹೇಳಿದ್ರಲ್ಲ, ಬಹಳ ಚೆನ್ನಾಗಿತ್ತು ಆ ಪಾಯಿಂಟ್. ಜಗತ್ತಿನ ಜನ ಇವತ್ತು ನಮ್ಮನ್ನು ಗೌರವದಿಂದ ನೋಡ್ತಾರೆ. ಯಾಕೆ ನೋಡ್ತಾರೆ ಗೊತ್ತೇನು? ಬ್ರೆಜಿಲ್ನ ಅಧ್ಯಕ್ಷ ಬಾರ್ಸೆಲೋನಾ ಅಂತ ಹೆಸರು. ಆ ಬಾರ್ಸೆಲೋನಾ ಕೇಳ್ತಾನೆ ಭಾರತಕ್ಕೆ, ನಮ್ಗೆ ವ್ಯಾಕ್ಸಿನ್ ಕೊಡ್ತೀರಾ ಅಂತ. ಅಷ್ಟೊತ್ತಿಗೆ ಇಲ್ಲಿ ರಾಹುಲ್ ಗಾಂಧಿ ಟೀಮ್ ಏನ್ ಮಾಡಿತ್ತು ಗೊತ್ತಾ? ಸೆಕೆಂಡ್ ವೇವ್ ಅಲ್ಲಿ ಜನ ಸಾಯ್ತಿರುವಾಗ ನಮ್ಮ ಮಕ್ಕಳ ವ್ಯಾಕ್ಸಿನ್ ಅವ್ರಿಗೆ ಯಾಕೆ ಕೊಡ್ತೀರಾ ಮೋದಿಜಿ ಅಂತ ಕೆಟ್ಟದಾಗಿ ಪ್ರಚಾರ ಮಾಡಿ ಮೋದಿ ವಿರುದ್ಧ ಕ್ಯಾಂಪೇನ್ ಶುರು ಮಾಡಿಬಿಟ್ಟಿದ್ರು. ಹಿಂಗಾಗಿ ವ್ಯಾಕ್ಸಿನ್ ಕಳಿಸೋದು ನಿಲ್ಸಿ. ನರೇಂದ್ರ ಮೋದಿ ಹೇಳಿದ್ರು, ಸ್ವಲ್ಪ ತಳ್ಳಿದ್ರು, ಆತ ಗಲಾಟೆ ಮಾಡ್ದ ಬೇಕೇ ಬೇಕು ಅಂತ. ಕೊನೆಗೆ ನರೇಂದ್ರ ಮೋದಿ ಏನ್ ಮಾಡಿದ್ರು, ಒಂದು ಕನ್ಸೈನ್ಮೆಂಟ್ ವ್ಯಾಕ್ಸಿನ್ ಕಳಿಸ್ಕೊಟ್ರು. ಆ ವ್ಯಾಕ್ಸಿನ್ ರೀಚ್ ಆಯ್ತಲ್ಲ ಬ್ರೆಜಿಲ್ಗೆ, ಅವತ್ತಿನ ದಿನ ಒಂದು ಟ್ವೀಟ್ ಮಾಡ್ದ ಅವನು. ಆ ಟ್ವೀಟ್ ಇದೆ, ಈಗಲೂ ಕೂಡ ಸಿಗುತ್ತೆ. ಕಾಂಗ್ರೆಸ್ ಅವ್ರು ಸುಳ್ಳು ಅಂದ್ಬಿಟ್ಟಾರು, ಅದಕ್ಕೋಸ್ಕರ ಹೇಳ್ತೀನಿ. ಟ್ವೀಟ್ ಈಗಲೂ ಸಿಗುತ್ತೆ. ಏನ್ ಟ್ವೀಟ್ ಮಾಡ್ತಾನೆ ಗೊತ್ತಾ? ಭಾರತದಿಂದ ಆಂಜನೇಯ ಸಂಜೀವಿನಿ ಪರ್ವತವನ್ನು ತಗೊಂಡು ಹೋಗ್ತಾನೆ. ಆ ಪರ್ವತದ ಮೇಲೆ ಒಂದು ವ್ಯಾಕ್ಸಿನ್ ಸಿರಿಂಜು, ಅವನ್ ದಾರಿ ಹಿಂಗ್ ತೋರಿಸಿ ಬ್ರೆಜಿಲ್ಗೆ ಬರ್ತಾ ಇರೋದು. ಏನ್ ಬರೀತಾನೆ ಅಂತಂದ್ರೆ, ಅವತ್ತೂ ಕೂಡ ಭಾರತದಿಂದ ಆಂಜನೇಯ ಬಂದಿದ್ದ, ಆಂಜನೇಯ ಜೀವ ಉಳಿಸಿದ್ದ, ಇವತ್ತು ಅದೇ ಆಂಜನೇಯ ಬ್ರೆಜಿಲ್ಗೆ ವ್ಯಾಕ್ಸಿನ್ ತಗೊಂಡು ಬರ್ತಾ ಇದ್ದಾನೆ. ನಾವು ಭಾರತವನ್ನು ಯಾವತ್ತೂ ಮರೆಯಲ್ಲ ಅಂತ. UNGA ಯುನೈಟೆಡ್ ನೇಷನ್ಸ್ ನ ಜನರಲ್ ಅಸೆಂಬ್ಲಿಯಲ್ಲಿ 12 ರಾಷ್ಟ್ರಗಳು ಭಾರತದ ಹೆಸರು ತಗೊಳುತ್ತೆ. ಅದರಲ್ಲಿ 2 ರಾಷ್ಟ್ರಗಳು ಭಾರತವನ್ನು ಬೈಯುತ್ತೆ, ಪಾಕಿಸ್ತಾನ ಮತ್ತು ಟರ್ಕಿ.
ಇನ್ನು 10 ರಾಷ್ಟ್ರಗಳು ಇವತ್ತು ನಾವೇನಾದರೂ ಬದುಕಿದ್ದೀವಿ ಅಂದ್ರೆ ಅದಕ್ಕೆ ಭಾರತ ಕಾರಣ, ವ್ಯಾಕ್ಸಿನ್ ಕೊಡ್ತು ಭಾರತ ಅಂತ ಹೆಮ್ಮೆಯಿಂದ ಹೇಳುತ್ತೆ. ಬರೀ ಭಾರತೀಯರಷ್ಟೇ ಅಲ್ಲ, ಜಗತ್ತಿನ ಜನರನ್ನು ಉಳಿಸಿದ್ ನಾವು. ನಂಬರ್ ಗೊತ್ತಿರಲಿ ಅಂತ ಹೇಳ್ತೀನಿ, ಜಗತ್ತಿನ 100ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ವ್ಯಾಕ್ಸಿನ್ ಸಪ್ಲೈ ಮಾಡಿದ್ದೀವಿ. 25ಕ್ಕೂ ಹೆಚ್ಚು, ಸರಿಸುಮಾರು 25 ರಾಷ್ಟ್ರಗಳಿಗೆ ಉಚಿತ ವ್ಯಾಕ್ಸಿನ್ ಕೊಟ್ಟಿದ್ದೀವಿ. 150ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಈ ಕರೋನಾ ಸಂದರ್ಭದಲ್ಲಿ ಔಷಧಿಗಳನ್ನು ಕಳಿಸಿಕೊಟ್ಟಂತ ಸಮರ್ಥವಾಗಿರುವಂತಹ ನಾಡು ಭಾರತ. ಆ ಕಾರಣಕ್ಕೆ ನರೇಂದ್ರ ಮೋದಿ ಅಂತ. ಎರಡನೇ ಪಾಯಿಂಟ್ ಅವ್ರು ತಗೊಂಡ್ರು, ನಾನು ಅದಕ್ಕೆ ಒಬ್ಬರಿಗೆ ಒಂದೇ ಪಾಯಿಂಟ್ ಅಂತ ಹೇಳೋದು. ಎರಡನೇ ಪಾಯಿಂಟ್ ಏನು ಹೇಳಿದ್ರು, ನರೇಂದ್ರ ಮೋದಿ ಬಂದ್ಮೇಲೆ ಅನೇಕ ಧಾರ್ಮಿಕ ಕ್ಷೇತ್ರಗಳು ಪ್ರವರ್ಧಮಾನಕ್ಕೆ ಬಂದವು. ಯಾರ ಕಾರಣಕ್ಕೆ? ನರೇಂದ್ರ ಮೋದಿ ಅವರ ಕಾರಣಕ್ಕೆ. ಎರಡನೇದು, ಕಾಶಿಯ ವಿಶ್ವನಾಥ ಮಂದಿರ, ಹೊಸ ಮಂದಿರ ಎಷ್ಟು ಜನ ನೋಡಿದ್ದೀರಿ? ಯಾರು ಇಲ್ಲ, ಬಹಳ ಕಡಿಮೆ ಇದ್ದೀರಿ. ಇದಕ್ಕೆ ಬಂದಿದ್ದೆಲ್ಲ ನಮ್ಮ ಜೊತೆ ಅಥವಾ ಸೆಪರೇಟ್ ಆಗಿ ಹೋಗಿದೆ, ಫೈನ್. ತುಂಬಾ ಕಡಿಮೆ ಜನ ನೋಡಿದ್ದೀರಿ ಅಲ್ವಾ? ಒಂದ್ಸಲ ಕಾಶಿಗೆ ಹೋಗಿ ಬನ್ನಿ. ನರೇಂದ್ರ ಮೋದಿಗೆ ಯಾಕೆ ವೋಟ್ ಹಾಕಬೇಕು ಅನ್ನೋದಕ್ಕೆ ಇನ್ಯಾವನು ಏನು ಹೇಳಬೇಕಾಗಿಲ್ಲ. ಹೆಂಗಿತ್ತು ಗೊತ್ತಾ ಕಾಶಿ? ನೀವು ಎರಡೂ ಕೂತಿರೋ ಚೇರುಗಳ ಮಧ್ಯೆ ಜಾಗ ಬಿಟ್ಟಿದ್ದೀರಲ್ಲ, ಕಾಶಿಯ ಮುಖ್ಯ ಮಂದಿರಕ್ಕೆ ಹೋಗೋ ರೋಡು ಸುಮಾರು 4-5 ಕಿಲೋಮೀಟರ್ ಇಷ್ಟು ಚಿಕ್ಕ ಗಲ್ಲಿ ಇತ್ತು. ಇಷ್ಟೇ ಚಿಕ್ಕ ಗಲ್ಲಿ. ಈ ಗಲ್ಲಿಯಲ್ಲಿ ರಿಕ್ಷಾ ಬರ್ತಿತ್ತು, ಏನೋ ಎಮ್ಮೆಗಳು ನುಗ್ಗಿಕೊಂಡು ಬರ್ತಿದ್ವು, ದನಗಳು ಅಲ್ಲಲ್ಲಿ ಗಲೀಜು ಮಾಡಿರ್ತಿದ್ವು, ಅದರ ನಡುವೆ ಬರಬೇಕಿತ್ತು. ನರೇಂದ್ರ ಮೋದಿ ಕಾಶಿಯ MP ಆಗೋ ಹೊತ್ತಿನಲ್ಲಿ ಅವರು ಡಿಸೈಡ್ ಮಾಡಿದ್ರು ಇದಕ್ಕೊಂದು ಸ್ಪಷ್ಟವಾದ ರೂಪ ಕೊಡಬೇಕು ಅಂತ. ಈಗ ಹೆಂಗಿದೆ ಗೊತ್ತಾ? ನದಿಯ ಘಾಟಿಗೆ ಬನ್ನಿ, ಗಂಗಾ ಘಾಟಿಗೆ. ಗಂಗಾ ಘಾಟಿಂದ ನೇರವಾಗಿ ರಾಜಮಾರ್ಗದಲ್ಲಿ ಕಾಶಿಯ ಮಂದಿರದ ಒಳಕ್ಕೆ ಹೋಗ್ಬೋದಾಗಿರುವಂತ ಅದ್ಭುತವಾಗಿರುವಂತ ವಾತಾವರಣ, ಏನ್ ಭವ್ಯವಾಗಿರುವ ಕಾಶಿ. ಆದ್ರೆ ನರೇಂದ್ರ ಮೋದಿ ಅವ್ರ ಕೆಲಸ ಕಂಪ್ಲೀಟ್ ಆಗಿದೆಯಾ? ಕಂಪ್ಲೀಟ್ ಆಗಿಲ್ಲ. ಕಾಶಿ ಏನಾಗಿತ್ತು ಗೊತ್ತಾ? ಒರಿಜಿನಲ್ ಮಂದಿರವನ್ನು ಒಡೆದಾಕಿ ಆ ಜಾಗದಲ್ಲಿ ಔರಂಗಜೇಬನ ಸೇನೆಯವರು ಇನ್ನೊಂದು ಮಂದಿರ ಕಟ್ಟಿದ್ರು. ಅದನ್ನು ಜ್ಞಾನವಾಪಿ ಮಸ್ಜಿದ್ ಅಂತ ಕರೆದ್ರು. ಮಸ್ಜಿದ್ ಕಟ್ಟಿದ್ರು. ಆನಂತರ ಅಹಲ್ಯಾಬಾಯಿ ಹೋಳ್ಕರ್ ಇವತ್ತಿನ ಮಂದಿರ ಕಟ್ಟಿದ್ದು. ಆದ್ರೆ ನಂದಿ ಶಿವನನ್ನು ನೋಡ್ಬೇಕಲ್ಲ, ಕಾಶಿಯ ಮಂದಿರದಲ್ಲಿ ಅದು ಶಿವನಿಗೆ ಉಲ್ಟಾ ಕೂತಿದೆ. ಯಾಕೆ ಅಂದ್ರೆ ಇದು ಆಮೇಲೆ ಕಟ್ಟಿರೋ ದೇವಸ್ಥಾನ, ಒರಿಜಿನಲ್ ದೇವಸ್ಥಾನ ಈ ಕಡೆಗಿದೆ ಅಂತ ಆ ಮಸೀದಿ ಕಡೆಗೆ ನೋಡ್ಕೊಂಡಿದೆ. ಅದಕ್ಕೂ ಗೊತ್ತಿದೆ, ಮುಂದಿನ ಬಾರಿ ನರೇಂದ್ರ ಮೋದಿ ಮತ್ತೆ ಬರ್ತಾರಲ್ಲ, ಆಗ ನನ್ನ ಒರಿಜಿನಲ್ ಶಿವನನ್ನ ನನಗೆ ತೋರಿಸುವಂತೆ ಮಾಡ್ತಾರೆ ಅನ್ನೋ ವಿಶ್ವಾಸ ಆ ನಂದಿಗಿದೆ. ಕೆಲಸ ಮಾಡಬೇಕಾಗಿರೋದು ನಾವು. ಉಜ್ಜಯಿನಿಯ ಮಹಾಕಾಲ್ ನಿರ್ಮಾಣ ಆಯ್ತು, ಏನ್ ಭವ್ಯವಾಗಿ ನಿರ್ಮಾಣಗೊಂಡಿದೆ. ನಾನು ನೋಡ್ಲಿಲ್ಲ, ಆದ್ರೆ ಅದನ್ನು ಫೋಟೋ ನೋಡುವಾಗ ಅನ್ಸುತ್ತೆ ಏನ್ ಅದ್ಭುತವಾಗಿದೆ ಅಂತ. ಕೇದಾರದಲ್ಲಿ ಮಹಾಪ್ರವಾಹ ಬಂದು ಎಲ್ಲ ಕೊಚ್ಚಿಕೊಂಡು ಹೋಯ್ತು. ಇವತ್ತು ವಾಪಸ್ ಕೇದಾರಕ್ಕೆ ಏನಾದ್ರೂ ನೀವು ಹೋಗ್ಬಿಟ್ರೆ, ಮೈ ಗಾಡ್ ಏನ್ ಚೆನ್ನಾಗಿದೆ ಗೊತ್ತಾ? ಏನ್ ಮಾಡ್ಬಿಟ್ಟಿದ್ದಾರೆ, ಮ್ಯಾಜಿಕ್ಕೇ ಮಾಡ್ಬಿಟ್ಟಿದ್ದಾರೆ ನರೇಂದ್ರ ಮೋದಿ. 4 ಧಾಮಗಳಿಗೆ, 4 ಧಾಮಗಳಿಗೆ, ಗಂಗೋತ್ರಿ, ಯಮುನೋತ್ರಿ, ಕೇದಾರ, ಬದ್ರಿ, ಅದಕ್ಕೆ ಹೋಗೋ ರೋಡ್ ನಿಂದ ಹಿಡಿದು ಪ್ರತಿಯೊಂದನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಮಿತ್ರ, ಇನ್ನೊಂದು ಆಡ್ ಮಾಡ್ತೀನಿ, ಇದಕ್ಕೆ ಆಡ್ ಮಾಡ್ತೀನಿ. ಏನು ಅಂತಂದ್ರೆ, ನರೇಂದ್ರ ಮೋದಿಯವರು ಈ ಕೈಲಾಸಕ್ಕೆ ಹೋಗುವಂತ ರೋಡ್ ಇತ್ತಲ್ಲ, ಮೊದಲು ಹೆಂಗಿತ್ತು ಗೊತ್ತಾ? ನೇಪಾಳಕ್ಕೆ ಹೋಗ್ಬೇಕಿತ್ತು, ಅಲ್ಲಿಂದ ಚೀನಾದ ಮೂಲಕ ಕೈಲಾಸಕ್ಕೆ ಹೋಗ್ಬೇಕಿತ್ತು. ಚೀನಾದವರು ಅಡ್ಡ ಹಾಕಿದ್ರೆ ವಾರಗಟ್ಟಲೆ ಅಲ್ಲೇ ಕೊಳಿಬೇಕಾದಂತ ಪರಿಸ್ಥಿತಿ ಇತ್ತು. ನರೇಂದ್ರ ಮೋದಿ ಅವರು ಈಗ ಪ್ರಾಬಬಲಿ ಪೇಪರ್ ರಿಪೋರ್ಟ್ ನಂಬೋದಾದ್ರೆ ಈ ವರ್ಷದ ಕೊನೆಯ ಒಳಗೆ ಅಥವಾ ಮುಂದಿನ ವರ್ಷದ ಆರಂಭದ ವೇಳೆಗೆ ಚೀನಾಕ್ಕೆ ಹೋಗದೆ ನೇರವಾಗಿ ಇಂಡಿಯಾದಿಂದಲೇ ಕೈಲಾಸಕ್ಕೆ ಹೋಗ್ಬೋದಾಗಿರುವಂತ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಆ ರೋಡ್ ಕಂಪ್ಲೀಟ್ ಆಗುತ್ತೆ ಅಂತ ಕೇಳುವಾಗ ಏನ್ ಹೆಮ್ಮೆ ಅನ್ಸುತ್ತೆ. ಎಲ್ಲ ಬಿಡ್ರಿ, ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡ್ತಿದ್ದಾನೆ ಬಹಳ ಜನ. ಈಗ ಹೇಳ್ಬೋದು, ಇಲ್ಲಪ್ಪ ನಮ್ಗೆ ಯಾವತ್ತೂ ಹಂಗಿರ್ಲಿಲ್ಲ ಅಂತ. ಕರ್ನಾಟಕದಲ್ಲೇ ಸಿದ್ದರಾಮಯ್ಯನವ್ರು ಬಂದ್ಮೇಲೆ ಯಾರೋ ಕಮೆಂಟ್ ಮಾಡ್ಲಿಕ್ಕೆ ಎದುರ್ಕತ್ತಾರೆ. ನಾನು ಹಿಂದೂ ಅಂದ್ಬಿಟ್ರೆ ಎಲ್ಲಿ ಸಿದ್ದರಾಮಯ್ಯನವ್ರು ಕೋಪಿಸ್ಕೊಂಡು ಬಿಡ್ತಾರೋ ಅಂತ. ಅಂದ್ರೆ ನಮಗೆ ಸರ್ಕಾರಗಳು ಬದಲಾದರೆ ಏನಾಗುತ್ತೆ ಅನ್ನೋದಕ್ಕೆ ಕರ್ನಾಟಕಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾಗಿಲ್ಲ. ನೀವು ಒಂದು ಮಾತಾಡಿದ್ರೆ ಕರ್ನಾಟಕದಲ್ಲಿ ಕರ್ಕೊಂಡೋಗಿ ಜೈಲಿಗೆ ಹಾಕ್ಬಿಡ್ತೀವಿ ಅಂತ ಹೆದರಿಸ್ತಾರೆ. ನನಗೆ ಒಬ್ಬ ಮಿನಿಸ್ಟ್ರು ಒಂದು ಟ್ವೀಟ್ ಮಾಡ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ನೀನ್ ಜಾಸ್ತಿ ಮಾತಾಡಿದ್ರೆ ಬಾಲ ಕಟ್ ಮಾಡ್ತೀವಿ ಅಂತ. ಅದಕ್ಕೆ ನಮ್ಮ ಹುಡುಗ ತುಂಬಾ ಚೆನ್ನಾಗಿ ಆಗ್ದ, ಬಾಲ ಸುದ್ದಿಗೆ ಬರಬೇಡ, ರಾವಣ ಹಿಂಗೆ ಆಂಜನೇಯನ್ ಬಾಲ ಮುಟ್ಟಿದ್ದ, ಲಂಕೆನೆ ಸುಟ್ಟೋಗ್ಬಿಡ್ತ, ಆಮೇಲೆ ಬಾಲದ ಸುದ್ದಿಗೆ ಮಾತ್ರ ಬರಬೇಡ, ಹಿಂದೂಗಳಲ್ಲಿ ಬಾಲಕ್ಕೆ ಬಹಳ ಮಹತ್ವ ಇದೆ ಅಂತ ಸುದ್ದಿ ಗೊತ್ತಾಗ್ಲಿಲ್ಲ. ಇನ್ನೊಬ್ಬ ಮಿನಿಸ್ಟರ್ ಟ್ವೀಟ್ ಮಾಡ್ತಾನೆ, ನಿನ್ನನ್ನು ಹೆಂಗಾದ್ರೂ ಮಾಡಿ ಒಳಗೆ ಹಾಕ್ಬೇಕು ಅಂತ. ರೀಸನ್ ಏನು? ನರೇಂದ್ರ ಮೋದಿ ಪರವಾಗಿ ಮಾತಾಡ್ತೀನಿ ಅಂತ, ಹಿಂದೂಗಳ ಪರವಾಗಿ ಮಾತನಾಡ್ತೀನಿ ಅಂತ. ನಾವು ಮಾತಾಡ್ತೀವಲ್ಲ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ನಮ್ಗೆ ಹೆದರಿಕೆ ಇರಲಿಲ್ಲ ಅಂತ. ಆದ್ರೆ ನರೇಂದ್ರ ಮೋದಿ ಹೆಂಗ್ ಮಾಡಿದ್ರು ಗೊತ್ತಾ?
ಜಗತ್ತಿನ ಯಾವ ದೇಶಕ್ಕೆ ಹೋದ್ರೂ ಕೂಡ ಅಲ್ಲಿ ದೇವಸ್ಥಾನವನ್ನು ಹುಡುಕ್ತಾರೆ, ಮಂದಿರದ ಒಳಗೆ ಹೋಗಿ ಆರತಿ ಮಾಡ್ತಾರೆ, ಇಡೀ ಜಗತ್ತು ನೋಡುತ್ತೆ. ಜಗತ್ತಿನ ಯಾರೇ ಬಂದ್ರು, ಅವ್ರ ಕ್ಲೋಸ್ ಫ್ರೆಂಡ್ ಬಂದ್ರೆ ಅಂತೂ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ? ಗಂಗಾ ಘಾಟಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ತಾವು ಆರತಿ ಮಾಡ್ತಾರೆ, ಅವನ ಕೈಲಿ ಕೊಡ್ತಾರೆ ನೀನು ಮಾಡು ಅಂತ. ಯಾವುದೋ ದೇಶದಿಂದ ಬಂದಿರ್ತಾನೆ, ಏನ್ ಗಂಗೆಗೆ ಆರತಿ ಮಾಡಿ ಆನಂದಿಸೋದು ನೋಡ್ಬೇಕು, ಅವ್ರಿಗೆ ಖುಷಿ. ಹಿಂದೂ ಧರ್ಮದ ವೈಶಿಷ್ಟ್ಯ ಎಷ್ಟು ಅದ್ಭುತವಾಗಿದೆ ಅಂತ. ಅಂದ್ರೆ ಜಗತ್ತಿನ ಜನರಿಗೆ ನನ್ನ ಧರ್ಮದ ವೈಶಿಷ್ಟ್ಯವನ್ನ ಅತ್ಯಂತ ವಿಶೇಷವಾಗಿ ಮುಟ್ಟಿಸಿದ ಕೀರ್ತಿ ನರೇಂದ್ರ ಮೋದಿ ಅವರದ್ದು. ಈ ಕಾರಣಕ್ಕೆ ನರೇಂದ್ರ ಮೋದಿ ವಾಪಸ್ ಪ್ರಧಾನಿ. ಎಷ್ಟು ರೀಸನ್ ನಿಮ್ಮ ಹತ್ರ ಇದೆಯಪ್ಪ, ನನ್ನ ಭಾಷಣ ಮಾಡೋದೇನ್ ಮತ್ತೆ? ನಾನು ಮಾತಾಡಬೇಕಾದ ಅಗತ್ಯನೇ ಇಲ್ಲ, ಹೇಳಮ್ಮ. ಇನ್ನೊಂದು 3-4 ಕಾರಣಗಳನ್ನು ಕೇಳಿ ನನಗನ್ಸುತ್ತೆ ಉಳಿದಿದ್ದನ್ನು ಹೇಳ್ಬೋದು. ಒಬ್ಬ ಜನನಾಯಕ ಆದವರು ದೇಶದ ಸುಖ ದುಃಖ ಎಲ್ಲ ಪರಿಸ್ಥಿತಿಗಳಲ್ಲೂ ಜನರನ್ನಾಗಲಿ ಅಥವಾ ಎಲ್ಲನೂ ಪೋಷಿಸಬೇಕು. ಉದಾಹರಣೆಗೆ ಚಂದ್ರಯಾನ 2, ಆಗ ನಮ್ಮ ದೇಶ ಸ್ವಲ್ಪ ಹಿಂದೆ ಹೋಯ್ತು, ಅಥವಾ ಮಿಷನ್ ಕಂಪ್ಲೀಟ್ ಆಗಿ ಫೇಲ್ ಆಗಿಲ್ಲ, ಬಟ್ ಲ್ಯಾಂಡ್ ಆಗಲಿಲ್ಲ. ಸೊ ಆಗ ಮೋದಿ ಅವರು ಶಿವಂ ಸರ್ನ ಅಪ್ಕೊಂಡಿದ್ದ ರೀತಿಯಾಗಿ, ದೇಶಕ್ಕೆ ಸಪೋರ್ಟ್ ಮಾಡಿದ ರೀತಿಯಾಗಿ, ಮತ್ತೆ ಮೊನ್ನೆ ಚಂದ್ರಯಾನ 3 ಆದಾಗ ಪ್ರಧಾನಿ ಅವರು ವಿದೇಶದಲ್ಲಿ ಇದ್ರು ಸಹ ಅಲ್ಲಿ ಅವರು ಅದರ ಬಗ್ಗೆ ಮಾತಾಡಿ ಸೆಲೆಬ್ರೇಟ್ ಮಾಡಿದಾಗಿ ತುಂಬಾ ಖುಷಿ ಆಗುತ್ತೆ. ಮತ್ತೆ ಈಗ ಯುವಕರಿಗೆ ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಇದರಿಂದ ಹಲವಾರು ಪ್ರಯೋಜನ ಸಿಗ್ತಾ ಇದೆ. ಇನ್ನು ಎಜುಕೇಶನ್ ಫೀಲ್ಡ್ ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ ನರೇಂದ್ರ ಮೋದಿ ಅವರಿಂದ. ಮತ್ತೆ ಜನೌಷಧಿ ಕೇಂದ್ರ ಆಗಿರ್ಬೋದು. ಫೈನ್, ಒಂದೊಂದೇ ತಗೊಳ್ಳೋಣ ಪುಟ, ಒಂದೊಂದೇ ತಗೊಳ್ಳೋಣ. ಅಫ್ಕೋರ್ಸ್ ನೀನು ತುಂಬಾ ಹೇಳಿದೀಯಾ. ಫಸ್ಟ್ ಆಫ್ ಆಲ್ ಐ ವುಡ್ ಕಂಗ್ರ್ಯಾಚುಲೇಟ್ ಹರ್. ತುಂಬಾ ಟೆಕ್ನಿಕಲ್ ಆಗಿರುವಂಥ ಅನೇಕ ಸಂಗತಿಗಳನ್ನು ತಗೊಂಡು ಬಂದು, ಒಂದು ಚಂದ್ರಯಾನ್ 2 ವಿ ಫೇಲ್ ಆಗಿದ್ದು ಹೆಂಗೆ ಅಂತಂದ್ರೆ, ಆ ಕೊನೆ ಕ್ಷಣದಲ್ಲಿ ಲ್ಯಾಂಡ್ ಆಗಬೇಕಾದಾಗ ನಮ್ಮ ಕೈಯಿಂದ ತಪ್ಪೋಯ್ತದು, ಲ್ಯಾಂಡ್ ಸರಿ ಆಗಲಿಲ್ಲ. ಹೀಗಾಗಿ ಈ ಬಾರಿ ಚಂದ್ರಯಾನ್ 3 ಏನ್ ಮಾಡಿದ್ರು ಗೊತ್ತಾ ಅವರು? ದೇ ಕಾಲ್ಡ್ ಇಟ್ ಫೇಲ್ಯೂರ್ ಮಾಡೆಲ್. ಫೇಲ್ಯೂರ್ ಮಾಡೆಲ್ ಅಂತಂದ್ರೆ ಏನಂದ್ರೆ, ಫೇಲ್ ಆಗ್ಲಿಕ್ಕೆ ಏನೇನ್ ಕಾರಣ ಇರ್ಬೋದೋ ಅದನ್ನೇ ಗುರಿಯಾಗಿಟ್ಕೊಂಡು ಸರಿ ಮಾಡೋದು ಅದನ್ನ. ಸೊ ಬೇಸ್ಡ್ ಆನ್ ಫೇಲ್ಯೂರ್ಸ್ ದೇ ಡಿಸೈನ್ ದಿಸ್ ಚಂದ್ರಯಾನ್ 3. ಆ ಚಂದ್ರಯಾನ್ 3 ಲ್ಯಾಂಡ್ ಆಯ್ತು, ರೋವರ್ ಆಚೆ ಬಂತು. ಈಗ ಬಂದಿರುವಂತ, ನೆನ್ನೆ ಬಂದಿರುವಂತ ಸುದ್ದಿ ಏನು ಅಂತಂದ್ರೆ, ಚಂದ್ರನ ಮೇಲಿರುವಂತ ಧೂಳಲ್ಲ, ಅದು ಫ್ಲಫಿ ಆಗಿರುವಂತ ಮಣ್ಣು. ಅಂದ್ರೆ ಈ ಏನ್ ಹೇಳ್ತಾರೆ, ಕೆಸರಾಗಿರೋ ಮಣ್ಣು ಇರುತ್ತಲ್ಲ, ಆ ತರದ ಮಣ್ಣು. ಅದನ್ನು ಬೈಂಡ್ ಮಾಡಿರುವಂತ ಫೋರ್ಸ್ ಏನು ಅಂತ ಹುಡುಕ್ತಾ ಇದ್ದೀವಿ. ಅದು ಕೆಸರು ಅನ್ನೋದೇ ನಿಜವಾದ್ರೆ ಅಲ್ಲಿ ನೀರಿದೆ ಅನ್ನೋದಕ್ಕೆ 100% ಸಾಕ್ಷಿ ಇಂಡಿಯಾ ಮೊದಲು ಕೊಡುತ್ತೆ ಅಂತ ನನಗದನ್ನು ಥ್ರಿಲ್ ಆಗ್ಬಿಡ್ತು. ಆಮೇಲೆ ಚಂದ್ರಯಾನ್ 3 ಎಲ್ಲಿ ಇಳಿಸಿರೋದು ನಾವು? ಸೌತ್ ಪೋಲ್ ನಲ್ಲಿ. ಜಗತ್ತಿನ ಮೊದಲ ರೋವರ್ ಎಲ್ಲಾದ್ರೂ ಇಳಿದಿದೆ ಸೌತ್ ಪೋಲ್ ನಲ್ಲಿ ಅಂತಂದ್ರೆ ಅದು ಭಾರತೀಯರ ರೋವರ್ ಇಳಿದಿದೆ ಅಂತ ಏನ್ ಹೆಮ್ಮೆ ಪಡಬೇಕು. ಬಹಳ ಖುಷಿಯಾಗೋ ಸಂಗತಿ. ಆದ್ರೆ ನರೇಂದ್ರ ಮೋದಿ ಹೇಗೆ ನಡ್ಕೊಂಡ್ರು? ವಿದೇಶ ಅಫ್ಕೋರ್ಸ್ ಶಿವಮ್ಮನ್ ತಬ್ಕೊಂಡ್ರು. ಶಿವಮ್ಮನ್ ತಬ್ಕೊಂಡಾಗ ಕಾಂಗ್ರೆಸ್ನವ್ರು ಏನ್ ಹೇಳಿದ್ರು ಗೊತ್ತಾ? ಎಂಥ ನಾಟಕ ಮಾಡ್ತಾನಪ್ಪ ಇವನು ಅಂತ. ಶಿವಮ್ಮನ ರಿಪಬ್ಲಿಕ್ ಅವರು ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಪಬ್ಲಿಕ್ ಡೊಮೈನ್ ಅಲ್ಲಿ ಅವೈಲೇಬಲ್ ಇದೆ, ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗತ್ತೆ. ಶಿವಮ್ಗೆ ಕೇಳಿದ್ರು, ಸರ್ ಮೋದಿ ಒಂದು 2 ನಿಮಿಷ ನಿಮ್ಮನ್ನು ತಬ್ಕೊಂಡಿದ್ರಲ್ಲ, ಏನಾಯ್ತಲ್ಲಿ ಅಂತ ಕೇಳಿದ್ರು. ಶಿವಮ್ ಹೇಳಿದ್ರು, ಇಡೀ ದೇಶಕ್ಕೆ ಇಷ್ಟೊಂದು ಕನಸಿತ್ತು, ಫೇಲ್ ಆಗ್ಬಿಟ್ವಲ್ಲ ನಾವು ಅಂತ ನಂಗೆ ತುಂಬಾ ಬೇಸರ ಇತ್ತು. ಮೋದಿ ರಾತ್ರಿ ಅದನ್ನೇನು ಮಾತಾಡಲಿಲ್ಲ. ಬೆಳಗ್ಗೆ ವಾಪಸ್ ಹೊರಡಬೇಕಾದ್ರೆ ನನ್ನ ಎದುರುಗಡೆ ಸಿಕ್ಕಿದೆ, ನನ್ನ ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ. ನಾನು ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ನೋಡಿ ಎಳ್ಕೊಂಡು ಆ ಮನುಷ್ಯ ತಬ್ಕೊಂಡ್ಬಿಟ್ರು. ಹಿ ಸೇಸ್ ದೇರ್ ವಾಸ್ ನೋ ಸ್ಪೀಚ್. ಅವ್ರ ಲ್ಯಾಂಗ್ವೇಜ್ ಹಂಗೆ ಇದೆ, ಅವ್ರು ಏನು ಹೇಳಿದ್ರು ಅದನ್ನೇ ಹೇಳ್ತಿದ್ದೀನಿ. ದೇರ್ ವಾಸ್ ನೋ ಸ್ಪೀಚ್ ಫಾರ್ 2 minutes. ಅವ್ರು ಏನೂ ಮಾತಾಡ್ಲಿಲ್ಲ, ನಾನು ಏನೂ ಮಾತಾಡ್ಲಿಲ್ಲ. ಆದ್ರೆ ಅವ್ರು ತಬ್ಕೊಂಡಿದ್ದ ಸ್ಟೈಲ್ ಹೆಂಗಿತ್ತು ಅಂತಂದ್ರೆ, ನನ್ನ ಹೃದಯದ ಮೇಲಿದ್ದ ಭಾರ ಎಲ್ಲ ಇಳಿದೋಗ್ಬಿಡ್ತು. ನರೇಂದ್ರ ಮೋದಿ ಇಸ್ ಅನ್ ಅಮೇಸಿಂಗ್ ಪರ್ಸನಾಲಿಟಿ ಅಂತ ಶಿವಮ್ ಹೇಳಿದ್ರು. ಆಮೇಲೆ ಇಂಟರ್ವ್ಯೂನಲ್ಲಿ ರಿಪಬ್ಲಿಕ್ಗೆ ಅರ್ಣಬ್ ಗೋಸ್ವಾಮಿ ಕೊಟ್ಟಂತ ಇಂಟರ್ವ್ಯೂನಲ್ಲಿ ಮೊನ್ನೆ ಏನ್ ಮಾಡಿದ್ರು ನರೇಂದ್ರ ಮೋದಿ? ಅವ್ರು ವಿದೇಶಕ್ಕೆ ಹೋಗಿದ್ರು. ವಿದೇಶದಲ್ಲಿ ಎಲ್ಲ ಯಾತ್ರೆ ಮುಗಿಸ್ಕೊಂಡ್ಬಂದು ಐ ವಾಸ್ ಆನ್ ಟು ಟಿಯರ್ಸ್, ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾತ್ರೆ ಮುಗಿಸ್ಕೊಂಡು ಆ ಮನುಷ್ಯ ನೇರವಾಗಿ ಎಲ್ಲಿಗೆ ಬಂದ್ರು ಅಂದ್ರೆ, ಇಸ್ರೋದ ವಿಜ್ಞಾನಿಗಳ ಹತ್ರ ಬಂದು ಮಾತಾಡ್ತಾ ಭಾವುಕರಾದ್ರು. ವಾಪಸ್ ನೋಡಿ, ನಾನು ಹೇಳಿದ್ದನ್ನೇ ಕೇಳಬೇಕು ಅಂತಿಲ್ಲ ನೀವು. ಭಾವುಕರಾಗಿ ಒಂದು ಮಧ್ಯದಲ್ಲಿ ಒಂದು 7-8 ಸೆಕೆಂಡ್ ಮಾತೇ ಬರಲಿಲ್ಲ. ಏನಂದ್ರು ಗೊತ್ತಾ? ನನಗೆ ಅಲ್ಲಿದ್ದೆ ನಿಜ, ಆದ್ರೆ ಮನಸ್ಸೆಲ್ಲ ನಿಮ್ ಜೊತೆ ಇತ್ತು. ಯಾವತ್ ನಿಮಗೆ ಬಂದು ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನೋ ಅಂತ ಕಾಯ್ಕೊಂಡು ಕೂತಿದ್ದೆ ನಾನು. ನಂಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನಿಮ್ಮನ್ನು ನೋಡಿದ್ರೆ. ನನ್ನ ದೇಶವನ್ನು ಯಾವ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ರಿ ಅಂತ ಆ ಸೈಂಟಿಸ್ಟ್ಗಳ ಜೊತೆ ಮಾತನಾಡ್ತಾ ಹೆಂಗಂದ್ರು ಗೊತ್ತಾ? ನನಗೂ ಆಶ್ಚರ್ಯ ಅನ್ನಿಸ್ತು, ಯಾಕೆ ಇಷ್ಟೊಂದು ಖುಷಿಯಾಗಿದ್ದಾರೆ ಮೋದಿ ಅಂತ, ಯಾಕೆ ಇಷ್ಟೊಂದು ಭಾವುಕರಾಗಿದ್ದಾರೆ ಅಂತ. ಯಾಕೆ ಅಂತಂದ್ರೆ, ಭಾರತವನ್ನ ಜಗತ್ತು ಹೆಂಗ್ ಟ್ರೀಟ್ ಮಾಡ್ತಿತ್ತು ಗೊತ್ತಾ?
ನಿಮಗೆ ರಾಕೆಟ್ ಇಂಜಿನ್ಗಳು ಯಾಕೆ ಬೇಕು, ಸೂಪರ್ ಕಂಪ್ಯೂಟರ್ ಯಾಕೆ ಬೇಕು, ಮೊದಲು ಜನರಿಗೆ 2 ಹೊತ್ತಿನ ಊಟ ಕೊಡಿ ಅಂತ ಆಡ್ಕೊಂಡು ಹತ್ತಿದ್ರು. ಇವತ್ತು ನಾವು ಜನರಿಗೆ ಊಟ ಕೊಟ್ಟು ಬಡತನದಿಂದ ಅವರನ್ನು ಮೇಲಕ್ಕೆ ಎತ್ತಿದ್ದಲ್ಲದೆ ಚಂದ್ರನ ಮೇಲೆ ಹೋಗಿ ಅಮೆರಿಕ ಕೂಡ ಮಾಡಲಾಗದ ಕೆಲಸವನ್ನು ಮಾಡಿದ್ದೀವಿ ಅಂತಂದ್ರೆ 200 ರಾಷ್ಟ್ರಗಳ ಮುಂದೆ ನಮ್ಮ ಸ್ಟೇಚರ್ ಎಂತದ್ದು ಇವತ್ತು. ಯಾರು ಮಾಡಿದ್ದದನ್ನ? ಕೆಲವು ಸಾವಿರ ವಿಜ್ಞಾನಿಗಳು ಈ ಅದ್ಭುತವಾದ ಕೆಲಸವನ್ನು ಮಾಡಿದ್ರಲ್ಲ, ಒಂದು ಲೀಡರ್ ಆಗಿ ಆ ಮನುಷ್ಯನಿಗೆ ಎಷ್ಟು ಖುಷಿಯಾಗಿರ್ಬೋದು ಅಂತ ನನಗೆ ಅನ್ಸುತ್ತೆ. ಸೊ ಈ ಕಾರಣಕ್ಕೆ ನರೇಂದ್ರ ಮೋದಿ ಅದನ್ನು ಮಾಡಿದ್ರು. ಎರಡನೇದು, ಬಹಳ ಜನ ಯೂತ್ಸ್ ಇಲ್ಲ ಇಲ್ಲಿ. ಯೂತ್ಸಿಗೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ನಾನು ಕಾಲೇಜಲ್ಲಿ ಇರಬೇಕಾದ್ರೆ, ಇಂಜಿನಿಯರಿಂಗ್ ಓದಬೇಕಾದ್ರೆ ನಿನ್ ಜೀವನದ ಗುರಿ ಏನು ಅಂತ ಕೇಳಿದ್ರೆ ನಮ್ಮ ಮನೆಗಳಲ್ಲೆಲ್ಲ ಹೇಳ್ಬಿಟ್ಟಿದ್ರಲ್ಲ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡಬೇಕು, ವಿಪ್ರೋದಲ್ಲಿ ಕೆಲಸ ಮಾಡಬೇಕು, IBM ಅಲ್ಲಿ ಇದೇ ಗುರಿ. ನರೇಂದ್ರ ಮೋದಿ ಹೆಂಗ್ ಮಾಡಿದಾರೆ ಗೊತ್ತಾ? ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಕೇಳಿ, ಏನ್ ಮಾಡಬೇಕು ಅಂತಿದ್ಯಾ? ಸ್ಟಾರ್ಟ್ಅಪ್ ಅಂತಾನು. ಅವನು ಯಾವನು ಕೆಲಸ ಮಾಡಬೇಕು ಅಂತ ಹೇಳಲ್ಲ, ಸ್ಟಾರ್ಟ್ಅಪ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ ಸರ್ ಅಂತಾನೆ. ಐಡಿಯಾಗಳಿಗೆ ಇನ್ಕ್ಯುಬೇಟ್ ಮಾಡುವಂತ ಸಂಸ್ಥೆಗಳು ಹುಟ್ಟಿವೆ. ಮಿತ್ರ, ನನ್ನ ಲೆಕ್ಕಾಚಾರದ ಪ್ರಕಾರ ಹೇಳೋದಾದ್ರೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ 40-50 ಸ್ಟಾರ್ಟ್ಅಪ್ ಇತ್ತಷ್ಟೇ. ಹೋಗ್ಲಿ ಸ್ವಲ್ಪ ಜಾಸ್ತಿ ಅನ್ಕೊಳ್ಳಿ, ಒಂದು 100 ಹತ್ರ ಸ್ಟಾರ್ಟ್ಅಪ್ ಇದ್ದಿರ್ಬೋದು. ಇವತ್ತು ಎಷ್ಟಿದೆ ಗೊತ್ತಾ ದೇಶದಲ್ಲಿ ಸ್ಟಾರ್ಟ್ಅಪ್? 10 ವರ್ಷದಲ್ಲಿ ಯು ಹ್ಯಾವ್ ಎನಿ ಗೆಸ್? 1 ಲಕ್ಷ ಸ್ಟಾರ್ಟ್ಅಪ್ಗಳಿವೆ. 1 ಲಕ್ಷ ಸ್ಟಾರ್ಟ್ಅಪ್ಗಳು. ಅದರಲ್ಲಿ 108 ಸ್ಟಾರ್ಟ್ಅಪ್ಗಳು ಅದನ್ನ $1 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಬಂದಿದೆ ಅದಕ್ಕೆ. ಅಂದ್ರೆ 8,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್. 100 crore rupees, 1 billion rupees, 100 crore rupees ಇನ್ವೆಸ್ಟ್ಮೆಂಟ್ ಬಂದಿರುವಂತ 108 ಸ್ಟಾರ್ಟ್ಅಪ್ ಕಂಪನಿಗಳಿವೆ. ಇದು ಇವತ್ತಿನ ಭಾರತದ ಶಕ್ತಿ. ನರೇಂದ್ರ ಮೋದಿ ಆ ಟೋಟಲ್ ದಿಕ್ಕನ್ನೇ ಬದಲಾಯಿಸಿದ್ರು. ನರೇಂದ್ರ ಮೋದಿ ತರುಣರಿಗೋಸ್ಕರ ಎಷ್ಟು ಕೆಲಸ ಮಾಡಿದ್ರು ಅಂತಂದ್ರೆ, ಅವರನ್ನು ಇರುವಂತ ಜಾಗದಿಂದ ಮೇಲಕ್ಕೆತ್ತಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನವನ್ನ ಮಾಡಿದ್ರು. ಪರಿಣಾಮ ಏನ್ ಗೊತ್ತಾ? ಚೈನಾನ್ ಬಿಟ್ಟು ಇವತ್ತು ಎಲ್ಲ ಕಂಪನಿಗಳು ಭಾರತಕ್ಕೆ ಬರ್ತಿವೆ. ನೀವು ನೋಟ್ ಮಾಡ್ಕೊಳ್ಳಿ, ಸ್ಯಾಮ್ಸಂಗ್ ಭಾರತದಲ್ಲಿ ಮೊಬೈಲ್ ಶುರು ಮಾಡಿದೆ, ಐಫೋನ್ ಭಾರತದಲ್ಲಿ ಮೊಬೈಲ್ ಶುರು ಮಾಡಿಬಿಟ್ಟಿದೆ. ಆ ಮೊಬೈಲ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ನಾನು ಇವತ್ತು ಬೆಳಗ್ಗೆ ಪಾಲ್ಕಿ ಶರ್ಮಾದ ರಿಪೋರ್ಟ್ ಕೇಳ್ತಾ ಇದ್ದೆ. ಅವಳೇನು ಹೇಳ್ತಾಳೆ ಅಂತಂದ್ರೆ, ಮೊದಲ ಬಾರಿಗೆ, ಮೊದಲೆಲ್ಲ ಚೈನಾದಲ್ಲಿ ಮೊದಲು ಮಾಡೆಲ್ ಬರ್ತಿತ್ತು, ಅದು ಜಗತ್ತಿಗೆಲ್ಲ ಎಕ್ಸ್ಪೋರ್ಟ್ ಆಗ್ತಿತ್ತು. ಫಾರ್ ದ ಫಸ್ಟ್ ಟೈಮ್ ಐಫೋನ್ ನ 15th ಮಾಡೆಲ್, ಐಫೋನ್ 15, ಅದು ಭಾರತದಲ್ಲಿ ಪ್ರೊಡ್ಯೂಸ್ ಆಗಿದೆ, ಅದು ಚೀನಾದಲ್ಲಿ ಮಾರಾಟವಾಗ್ತಾ ಇದೆ. ಫಸ್ಟ್ ಟೈಮ್ ಚೇಂಜ್ ಬಂದಿದೆ ಇದು ಅಂತ. ನಾವಿವತ್ತು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ. ನಮ್ಮ ಹತ್ರ 2 ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇತ್ತು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ. ಇವತ್ತು ಜಗತ್ತಿನ 2ನೇ ದೊಡ್ಡ ಮೊಬೈಲ್ ಎಕ್ಸ್ಪೋರ್ಟಿಂಗ್ ರಾಷ್ಟ್ರ ಇವತ್ತು ನಾವು. ಎಲ್ಲಿಂದ ಎಲ್ಲಿಗೆ ಬಂದ್ವಿ ಯಾರಿಗೋಯ್ತು? ಇವೆಲ್ಲ ಕೆಲಸ ಜನರೇಟ್ ಆಗುತ್ತಾನೆ. ಇವತ್ತು ನರೇಂದ್ರ ಆ ಮನುಷ್ಯ ಮಾತ್ರ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ರೀ. ಇವತ್ತು ನಾನು ಇಲ್ಲಿ ಮಾತಾಡಿ ಹೋಗಿರ್ತೀನಲ್ಲ, ನಾಳೆ ಬೆಳಗ್ಗೆ ಬಂದ್ರೆ ಚೇಂಜ್ ಆಗ್ಬಿಟ್ಟಿರತ್ತೆ. ಸಾಕಾಗಲ್ಲ ನಾನು ಮಾತಾಡಿರೋದು, ಇನ್ನೂ ಆ್ಯಡ್ ಮಾಡಬೇಕು. ಇವತ್ತು ಬೆಳಿಗ್ಗೆ ವೈಬ್ರೆಂಟ್ ಗುಜರಾತಿಗೆ 20 ವರ್ಷ ಆಯಿತು ಅಂತ ನರೇಂದ್ರ ಮೋದಿ ವೈಬ್ರೆಂಟ್ ಗುಜರಾತಿಗೆ ಹೋಗಿದ್ದಾರೆ. ಅಲ್ಲೊಂದು ಅದ್ಭುತವಾಗಿರುವಂತ ರೋಬೋಟಿಕ್ಸ್ ನ ಲ್ಯಾಬ್ ಇನಾಗ್ರೇಟ್ ಮಾಡಿದ್ದಾರೆ. ಮೈ ಗಾಡ್, ಹೆಂಗಿದೆ ಗೊತ್ತಾ? ಟೋಟಲಿ ರೋಬೋಟಿಕ್ಸ್ ನ ಮೇಲೆ ಮಾಡಿರುವಂತ ಲ್ಯಾಬೋರೇಟರಿ. ಇಂಥ ಲ್ಯಾಬೋರೇಟರಿ ನೋಡಬೇಕು ಅಂದ್ರೆ ಭಾರತದಲ್ಲಿ ಆಗ್ತಿರ್ಲಿಲ್ಲ. ನೀವು ಅಮೆರಿಕಕ್ಕೆ ಹೋಗ್ಬೇಕಿತ್ತು, ಸಿಂಗಾಪುರಿಗೆ ಹೋಗ್ಬೇಕಿತ್ತು, ನೀವು ಜರ್ಮನಿಗೆ ಹೋಗಬೇಕಾದ ಪರಿಸ್ಥಿತಿ ಇರ್ತಿತ್ತು. ಆದ್ರೆ ಭಾರತದಲ್ಲಿ ರೋಬೋಟಿಕ್ಸ್ ಲ್ಯಾಬ್ ನರೇಂದ್ರ ಮೋದಿ ಮಾಡ್ತಾರಲ್ಲ, ಇಮ್ಯಾಜಿನ್ ಮಾಡ್ಲಿಕ್ಕಾಗಲ್ಲ. ನಾನು ಆ ಹೆಣ್ಮಗಳು ಸೈನ್ಸ್ ಅನ್ನು ತಗೊಂಡ್ಲು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ನೀವು ಯಾವ ಫೀಲ್ಡ್ ಅನ್ನು ತಗೊಳ್ಳಿ, ನರೇಂದ್ರ ಮೋದಿ ಅಲ್ಲಿ ಮುಟ್ಲಿಲ್ಲ ಅಂತಿಲ್ಲ. ಅದವ್ರ ಕೆಪಾಸಿಟಿ ಅಂತ. ಇನ್ನು ಜನೌಷಧಿಯನ್ನ ಹುಡುಗಿ ತಂದು, ಜನೌಷಧಿ ಬಗ್ಗೆ ನಾನು ಹೇಳಬೇಕಾದ ಏನೂ ಇಲ್ಲ. ನರೇಂದ್ರ ಮೋದಿ ಶುರು ಮಾಡಿದ್ದಲ್ಲ ಜನೌಷಧಿನ, ಮನಮೋಹನ್ ಸಿಂಗ್ರು ಶುರು ಮಾಡಿದ್ದು 2008 ಅಲ್ಲಿ. ಮನಮೋಹನ್ ಸಿಂಗ್ರು ನರೇಂದ್ರ ಮೋದಿ ಕೈಯಲ್ಲಿ ಬೀಟನ್ ಕೊಟ್ಟು ಹೋಗ್ಬೇಕಾದ್ರೆ, ಈ ರಿಲೇಯಲ್ಲಿ ಕಡ್ಡಿ ಕೊಡ್ತಾರಲ್ಲ, ಹಂಗೆ ಕಡ್ಡಿ ಕೊಟ್ಟು ಹೋಗ್ಬೇಕಾದ್ರೆ ಜನೌಷಧಿ ಕೇಂದ್ರದಲ್ಲಿ 12 ಕೋಟಿ ರೂಪಾಯಿ ಸೇಲಿತ್ತು. ಇಡೀ ದೇಶದಲ್ಲಿದ್ದ ಜನೌಷಧಿ ಕೇಂದ್ರಗಳಲ್ಲಿ 12 ಕೋಟಿ. ಜನೌಷಧಿ ಅಂದ್ರೆ ಏನ್ ಗೊತ್ತಾ? ಕಡಿಮೆ ಬೆಲೆಗೆ ಔಷಧಿ ಸಿಗತ್ತೆ. ನೀವೇನು ಮಾರ್ಕೆಟಲ್ಲಿ ತಗೊಳ್ತಿರೋ ಮಾಮೂಲಿ ಬ್ರ್ಯಾಂಡೆಡ್ ಔಷಧಿ, ಅದೇ ಔಷಧಿ ಕಡಿಮೆ ಬೆಲೆಗೆ ಅಲ್ಲಿ ಸಿಗುತ್ತೆ. 12 ಕೋಟಿ ರೂಪಾಯಿ ಸೇಲಿತ್ತು. ಇವತ್ತು ಎಷ್ಟಿದೆ ಗೊತ್ತಾ? ಮೊನ್ನೆಯ ರಿಪೋರ್ಟ್ ನಾನು ನೋಡ್ತಿದ್ದೆ, 1,000 ಕೋಟಿ ರೂಪಾಯಿ ಸೇಲ್ಸ್ ಜನೌಷಧಿಯಲ್ಲಿ ಆಗ್ತಿದೆ. 1000 crores in 10 years. ಎಷ್ಟು ರೈಸು ಅಂದ್ರೆ, ನರೇಂದ್ರ ಮೋದಿ ನಮ್ಮ ಹಿತಕ್ಕೋಸ್ಕರ ದುಡಿತಾ ಇರೋ ರೀತಿ ಇದೆಯಲ್ಲ, ಅದು ಆಶ್ಚರ್ಯಕರವಾದ ರೀತಿ ಅಂತ. ಅವ್ರು ಬಿಟ್ಟಿ ಕೊಡ್ಲಿಲ್ಲ. ನಾನು ಕರ್ನಾಟಕದ ಕಾಂಟೆಕ್ಸ್ಟಿಗೆ ಬರೋದಾದ್ರೆ, ಸಿದ್ದರಾಮಯ್ಯನವರು ಬಿಟ್ಟಿ ಕೊಟ್ಟರು, ಫ್ರೀ ಕೊಟ್ಟರು. ಫ್ರೀ ಕೊಟ್ಟರು ಅನೌನ್ಸ್ ಮಾಡಿ ಕೊಡೋದಲ್ಲ, ಫ್ರೀ ಕೊಡಬಾರ್ದು ಅಂತಿಲ್ಲ.
ಯಾರಿಗೆ ಆಗದಿಲ್ವೋ ಅವ್ರಿಗೆ ಕೊಡಬೇಕಾದ ಅಗತ್ಯ. ನರೇಂದ್ರ ಮೋದಿ ಯಾವತ್ತೂ ಮೊದಲೇ ಘೋಷಣೆ ಮಾಡಲಿಲ್ಲ. ಉದಾಹರಣೆಗೆ ನರೇಂದ್ರ ಮೋದಿ ರೈತರಿಗೆ ಕಿಸಾನ್ ಸಮ್ಮಾನ್ ಹೆಸರಿನಲ್ಲಿ ಪ್ರತಿ ವರ್ಷ 6,000 ರೂಪಾಯಿ ಪ್ಲಸ್ 4,000 10,000 ರೂಪೀಸ್ ಕೊಡ್ತಿದ್ರು. ಈಗಲೂ ಬರುತ್ತೆ. ಕರ್ನಾಟಕ ಸರ್ಕಾರ ಕೊಡ್ತಿದ್ದ 4,000 ನಿಲ್ಸಿದೆ, ಆದ್ರೆ 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಈಗಲೂ ಬರುತ್ತೆ. ಹೌದು ತಾನೆ? ಆದ್ರೆ ಮೊದಲೇ ಅನೌನ್ಸ್ ಮಾಡಿ ಕೊಡ್ಲಿಲ್ಲ. ಈಗ ಗೃಹಲಕ್ಷ್ಮಿಯೋ ಏನೋ ಇದೆಯಲ್ಲ, ಮನೆಯಲ್ಲೇ ಹೆಣ್ಮಗಳಿಗೆ 2,000 ರೂಪಾಯಿ ಕೊಡೋದು ಅಂತ. ನಾನೊಂದು ಇಂಟರ್ವ್ಯೂ ನೋಡ್ತಿದ್ದೆ ಟಿವಿನಲ್ಲಿ. ಒಬ್ಬ ಅತ್ತೆ ಹೇಳ್ತಾಳೆ, ಏನ್ರಿ ಅತ್ತೆಗೆ ಮಾತ್ರ ಅಂತ ಹೇಳಿದ್ರಂತೆ, ಸೊಸೆಯಲ್ಲಿ ಬೇಡ್ಕೊಂಡು ತಿನ್ಬೇಕಾ, ಅವಳಿಗೂ ಕೊಡ್ರಿ. ದುಡ್ಡು ಯಾರ್ದಮ್ಮ ತಾಯಿ? ಆ ದುಡ್ಡು ನೀವು ಅಲ್ಲಿಟ್ಟು ತಗೊಳ್ತಾ ಇರೋದ ಏನ್ ಕಥೆನೋ ಗೊತ್ತಿಲ್ಲ, ಕೊಡಿ ನಮಗೂ ಅಂತ ಆಗ್ರಹ. ಆದ್ರೆ ನರೇಂದ್ರ ಮೋದಿ ಕಿಸಾನ್ ಸಮ್ಮಾನ್ ಅಂತ ಕೊಡುವಾಗ ಪ್ರತಿಯೊಬ್ಬ ರೈತನು ಕಣ್ಣಿಗೆ ಒತ್ಕೊಂಡು ತಗೊಳ್ತಾನೆ, ವಾ ಈ ದೇಶದ ಜನ ಎಷ್ಟು ಪ್ರೀತಿಯಿಂದ ನನ್ಗೆ ಕೊಟ್ಟಿದ್ದಾರೆ ಅಂತ. ಇದು ಅತ್ಯಂತ ವಿಭಿನ್ನವಾಗಿರುವಂತ ಸಂಗತಿ ಅಂತ. ನಾನು ಸುಮ್ಮನೆ ಒಂದು ಲೆಕ್ಕಾಚಾರ ಹೇಳ್ತೀನಿ ನಿಮ್ಗೆ. ಎಲ್ಲ ಬಿಟ್ಟಿ ಕೊಟ್ರಲ್ಲ, ಎಷ್ಟು ಖರ್ಚು ಬರುತ್ತೆ ಗೊತ್ತಾ ಅದಕ್ಕೆ? 65,000 ಕೋಟಿ ರೂಪಾಯಿ, 65,000 crores. ಲೆಕ್ಕ ಹೇಳ್ತೀನಿ ನಾನು ನಿಮಗೆ. 60,000 ಕೋಟಿ ರೂಪಾಯಿ ಆಲ್ರೆಡಿ ನಮ್ಮ ಬಜೆಟ್ ನಲ್ಲಿ ಖೋತಾ. ನಮಗೆ ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ, 60,000 ಕೋಟಿ ರೂಪಾಯಿ ಆಲ್ರೆಡಿ ಖರ್ಚು ಮಾಡ್ತಿದೀವಿ. ಈಗ ಅದಕ್ಕೆ 65,000 ಕೋಟಿ ರೂಪಾಯಿ ಆಡ್ ಮಾಡ್ತಿದೀವಿ. ಅಂದ್ರೆ ಎಷ್ಟಾಯ್ತು? 1,25,000 ಕೋಟಿ ರೂಪಾಯಿ ನಾವು ಲೋನ್ ತಗೋಬೇಕು ಅಂತ ಆಯ್ತು. ನಮ್ಮ ಬಜೆಟ್ ಇದ್ದಿದ್ದೆ 3 ಲಕ್ಷ ಕೋಟಿ ರೂಪಾಯಿ. ಅದರಲ್ಲಿ 1,4 ಲಕ್ಷ ಕೋಟಿ ರೂಪಾಯಿ ಈ ವರ್ಷ, 1,4 ಲಕ್ಷ ಕೋಟಿ ರೂಪಾಯಿ ಮುಂದಿನ ವರ್ಷ, 1,4 ಲಕ್ಷ ಕೋಟಿ ರೂಪಾಯಿ ಈ ಲೆಕ್ಕಕ್ಕೆ ತೆಗೆದುಕೊಳ್ತಾ ಹೋದ್ರೆ ಹೆಚ್ಚು ಕಡಿಮೆ ನಾವು 7.5 ರಿಂದ 8 ಲಕ್ಷ ಕೋಟಿ ರೂಪಾಯಿ ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕಕ್ಕೆ ಅಂತ ಸಾಲ ಮಾಡ್ಕೋಬೇಕು. ಬಿಟ್ಟಿ ಕೊಡ್ಲಿಕ್ಕೆ ಅಂತಾನೆ 3.5 ರಿಂದ 4 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ಕೋಬೇಕು ಮುಂದಿನ 5 ವರ್ಷಗಳಲ್ಲಿ. ಯಾರು ತೀರಿಸಬೇಕು ಅದನ್ನ? ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ 2,000 ರೂಪಾಯಿ ತಗೊಂಡು ಹೋದ್ರು, ಅದರ ಸಾಲ ನಾನು ನನ್ನ ಮೊಮ್ಮಕ್ಕಳು ತೀರಿಸ್ಬೇಕಲ್ಲ. ನಾವು ಯೋಚನೆ ಮಾಡಲ್ಲ. ಅವ್ರಿಗೇನಾದರೂ ಬಿಟ್ಟು ಈಗ ನಾಳೆ ಬಂದು ಯಾರಾದರೂ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ನಾವು ಅಕಸ್ಮಾತ್ ನಮ್ಮನ್ನು ಆಯ್ಕೆ ಮಾಡಿದ್ರೆ ದೇಶದ ಎಲ್ಲ ಕಡೆ ಟ್ರೈನಲ್ಲಿ ಹೋಗ್ಲಿಕ್ಕೆ ಫ್ರೀ ಕೊಡ್ತೀವಿ. ಅಯ್ಯೋ ಟ್ರೈನಲ್ಲಿ ಫ್ರೀ ಸಿಗುತ್ತೆ ಅಂತ ನಾವು ಹೋದ್ವಿ ಅಂದ್ರೆ, ನರೇಂದ್ರ ಮೋದಿ ಬಂದ್ಮೇಲೆ ವಂದೇ ಭಾರತ್ ಟ್ರೈನ್ಗಳು ಎಷ್ಟು ಬಂದ್ವು ಗೊತ್ತಾ? ನಿನ್ನೆ ಒಂದೇ ದಿನ 9 ವಂದೇ ಭಾರತ್ ಟ್ರೈನು. ಈ ಹಳೆ ಹೇತ್ಲಾಂಡಿ ಟ್ರೈನ್ಗಳಿದ್ವಲ್ಲ, ಯಾವ ತರ ಇದ್ವು ಅಂತಂದ್ರೆ ಕೂತ್ಕೊಳ್ಳಕ್ ಆಗ್ತಿರ್ಲಿಲ್ಲ, ಮಲ್ಕೊಳಕ್ ಆಗ್ತಿರ್ಲಿಲ್ಲ ಅದರಲ್ಲಿ. ಆದ್ರೆ ವಂದೇ ಭಾರತ್ ಟ್ರೈನ್ಗಳು ಹೈ ಕ್ಲಾಸ್ ಆಗಿರುವಂತ AC ಟ್ರೈನ್ಗಳು. ಭಾರತೀಯರು ಓಡಾಡುವಾಗ ಈ ಸ್ಟ್ಯಾಂಡರ್ಡ್ ಅಲ್ಲಿ ಓಡಾಡಬೇಕು ಅಂತ ನಮ್ಮ ಸ್ಟ್ಯಾಂಡರ್ಡ್ ಅನ್ನ ನರೇಂದ್ರ ಮೋದಿ ಹೆಚ್ಚಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಬಸ್ಸಲ್ಲಿ ಫ್ರೀ ಕೊಡ್ತೀನಿ ಅಂತ ಅರ್ಧ ಗಂಟೆಗೆ ಒಂದು ಬಸ್ ಬರ್ತಿದ್ದನ್ನ 2.5-3 ಗಂಟೆಗೆ ಒಂದು ಬಸ್ ಮಾಡ್ಬಿಟ್ರಲ್ರಿ. ಚರ್ಚೆ ಮಾಡಿದೆ ಅಂತಂದ್ರೆ ಯಾವುದು ನಾನು ಹೇಳಿದ ಪಾಯಿಂಟ್ ಅಲ್ಲ, ನೀವೇ ಹೇಳ್ತಿರೋದು. ಈ ಪಾಯಿಂಟ್ಸ್ ಅನ್ನು ತಗೊಂಡು ಸಮಾಜದ ಮುಂದೆ ಹೋಗ್ಬೇಕು ಅಂತ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಬಹುಶಃ ಇಲ್ಲಿ ಪಾರ್ಟಿಯವರು ಬಹಳ ಜನ ಇದ್ದಿರ್ಬೋದು ಅಂತ ನನ್ಗನ್ಸತ್ತೆ. ಪಾರ್ಟಿ ಒಂಥರ ಹೆಂಗಾಗ್ಬಿಡತ್ತೆ ಅಂತಂದ್ರೆ, ಆಯ್ತು ಬಿಡು ಸುಮ್ಮನಿರೋಣ ಅಂತ ಅನ್ನೋ ಥರ. ಹಂಗಲ್ಲ. ನಾವೇನಾದರೂ ನಮ್ಮ ಕರ್ತವ್ಯವನ್ನ ಮರೆತರೆ ನಾವೆಲ್ಲವನ್ನೂ ಕಳ್ಕೊಂಡ್ಬಿಡ್ತೀವಿ. ನಾನು ಪಾರ್ಟಿ ಮೆಂಬರ್ ಅಲ್ಲ. ಅನೇಕರು ಅನ್ಕೊಳ್ತಾರೆ ಚಕ್ರವರ್ತಿಯವರಿಗೆ ಮೋದಿ ದುಡ್ಡು ಕಳಿಸ್ಕೊಡ್ತಾರೇನೋ ಅಂತ. ಯಾವ ದುಡ್ಡ್ರಿ? ನಾವೀಗ ಬೈಕ್ ರ್ಯಾಲಿ ಮಾಡ್ತಿದೀವಲ್ಲ, ನಿನ್ನೆ ಕುತ್ಕೊಂಡು ಮೀಟಿಂಗ್ ಮಾಡಿದೀವಿ. ಬೈಕ್ ರ್ಯಾಲಿಗೆ ಅವ್ರವ್ರ ಬೈಕಿಗೆ ಅವರವರೇ ಪೆಟ್ರೋಲ್ ಹಾಕೋಬೇಕಪ್ಪ, ಯಾರು ದುಡ್ಡಿಲ್ಲ ಅಂತ. ಯಾರಾದರೂ ಡೋನರ್ಸ್ ಬಂದ್ರೆ 1,000 ರೂಪಾಯಿ ಕೊಡಿ, 2,000 ರೂಪಾಯಿ ಕೊಡಿ ಅಂತ ಕೇಳ್ಕೊಂಡು ನಮ್ ಗಾಡಿಗೆ ಬೇಕಾಗಿರುವಂತ ವ್ಯವಸ್ಥೆ ಮಾಡ್ಕೊಳ್ತೀವಿ. ಆಮೇಲೆ ಏನ್ ಮಾಡ್ತೀವಿ ಗೊತ್ತಾ? ನಾವು ಕ್ಯಾಲೆಂಡರ್ ಪ್ರಿಂಟ್ ಮಾಡ್ತೀವಿ, ಬುಕ್ ಮಾಡ್ತೀವಿ. ಒಂದೊಂದು ಬುಕ್ ಮೇಲೆ ಸಿಗುವಂತ 4-5 ರೂಪಾಯಿ ಏನ್ ದುಡ್ಡು ಉಳಿಯುತ್ತೋ ಅದರಿಂದ ನಮ್ದು ಡೀಸೆಲ್ ನ ಗಾಡಿಗೆ, ದೊಡ್ಡ ಗಾಡಿಗೆ ಡೀಸೆಲ್ ಹಾಕೊಳ್ತೀವಿ. ನಾವು ಪೈಸೆ ಉಳಿಸ್ತೀವಿ. ಯಾಕೆ ಗೊತ್ತಾ? ನಾನೇನು MLA ಟಿಕೆಟ್ ಕೇಳ್ಕೊಂಡು ಹೋಗಲ್ಲ, MP ಟಿಕೆಟ್ ಕೇಳ್ಕೊಂಡು ಹೋಗಲ್ಲ. ಆದರೆ ನರೇಂದ್ರ ಮೋದಿ ನನಗೇನು ಮಾಡಿದ್ದಾರಲ್ಲ ಅದು ಋಣ ತೀರಿಸಬೇಕು ಅಂತ ಹೆಗಲ ಮೇಲೆ ಹೊರಸ್ಬಿಟ್ಟಿದ್ದಾನೆ ಅಂತ. ನಾನು ನರೇಂದ್ರ ಮೋದಿಯ ಯಾವ ಯೋಜನೆಯ ಫಲಾನುಭವಿನೂ ಅಲ್ಲ. ನಮ್ಮಪ್ಪ ಗೌರ್ಮೆಂಟ್ ಟೀಚರ್ ಆಗಿದ್ದರಿಂದ ನಮ್ಮ ಮನೇಲಿ BPL ಕಾರ್ಡ್ ಇಲ್ಲ, ಹೀಗಾಗಿ ನನಗೇನೂ ಸಿಗಲ್ಲ. ಒಂದೇ ಒಂದು ತಿಂಗಳಿಗೆ 250 ರೂಪಾಯಿ ನನ್ನೊಬ್ಬ ಮಿತ್ರ ಮಾಡಿದ ಗಲಾಟೆಯಿಂದ ಕಟ್ಟಾಗುತ್ತೆ ನನ್ನ ಅಕೌಂಟಿಂದ. ಅದು 60 ವರ್ಷ ಆದ್ಮೇಲೆ ತಿಂಗಳಿಗೆ 1,000 ರೂಪಾಯಿ ಸಿಗುತ್ತಂತೆ. ನನಗೆ 60 ವರ್ಷ ಆಗುವಾಗ ಅಲ್ಲಿವರೆಗೂ ಫಸ್ಟ್ ಆಫ್ ಆಲ್ ಇರಬೇಕು. ಎರಡನೇದು 1,000 ರೂಪಾಯಿಗೆ ಎಷ್ಟು ಬೆಲೆ ಇರುತ್ತೋ ದೇವರೇ ಬಲ್ಲ. ಅವ್ನು ಈಗಲೇ ಹಠ. ಆಮೇಲೆ ಮುಂದೆ ಯಾರು ನೋಡಿದ್ದಾರೆ, ಈಗ ಒಂದು ಪೆನ್ಷನ್ ತಗೋಂತ ಅಟಲ್ ಪೆನ್ಷನ್ ಯೋಜನಾ ಅನ್ನೋದ್ರಲ್ಲಿ ತಿಂಗಳಿಗೆ 250 ರೂಪಾಯಿ ಹಾಕಿ ತಗೊಳ್ತಾ ಇದ್ದೀವಿ. ಅದೊಂದು ಚಾನ್ಸ್ ಇರೋದು ಬಿಟ್ರೆ ಇನ್ಯಾವ ಯೋಜನೆನೂ ಇಲ್ಲ ನನಗೆ ಗೊತ್ತಿರೋ ಥರ. ಆದರೆ ನರೇಂದ್ರ ಮೋದಿ ನನಗೇನು ಮಾಡಲಿಲ್ವಾ? 100% ಮಾಡಿದ್ದಾರೆ. ಇವತ್ತು ಅಮೆರಿಕಾದ ವ್ಯಕ್ತಿ ಒಬ್ಬ ಎದುರುಗಡೆ ಬಂದು ನಿಂತರೆ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಲ್ಲಂತ ಒಂದು ಧೈರ್ಯವನ್ನು ತಂದುಕೊಟ್ರಲ್ಲ, ಅದು ಯಾರು ತಂದುಕೊಟ್ರು ಅಂತಂದ್ರೆ ನರೇಂದ್ರ ಮೋದಿನೇ ತಂದುಕೊಟ್ಟಿದ್ದು ಅಂತ.
ಇವತ್ತು ನನಗೆ ಜಗತ್ತಿನ ಯಾವ ದೇಶದ ವ್ಯಕ್ತಿ ಬಂದು ನಿಂತಾಗ್ಲೂ ಕೂಡ ನನ್ನ ಭಾರತ ಒಂದು ಗುಲಗಂಜಿಯಷ್ಟು ಕಡಿಮೆ ಇಲ್ಲಪ್ಪ ಅಂತ ಧೈರ್ಯವಾಗಿ ನಿಲ್ಲಬಲ್ಲಂತ ತಾಕತ್ತನ್ನು ತುಂಬಿದ್ದು ಇದೇ ನರೇಂದ್ರ ಮೋದಿ ಅಂತ. ಈ ಋಣ ತೀರಿಸ್ಬೇಕಲ್ರಿ. ಆ ಕಾರಣಕ್ಕೆ ನಾವೊಂದು ಹೆಚ್ಚು ಕಡಿಮೆ 3-4 ತಿಂಗಳ ಹಿಂದೆನೆ ಈ ನಮೋ ಬ್ರಿಗೇಡ್ ಲಾಂಚ್ ಮಾಡಿದ್ವಿ. ಈಗ ಬೈಕ್ ರ್ಯಾಲಿ ಶುರು ಮಾಡ್ತಾ ಇದ್ದೀವಿ. ಬೈಕ್ ರ್ಯಾಲಿ ಯಾಕೆ ಗೊತ್ತೇನು, ತುಂಬಾ ಜನ ಬೈಕ್ ತಗೊಂಡು ಹೋಗ್ಬಿಡ್ತೀವಿ ಅಂತಲ್ಲ, ನಾವೊಂದು 20-30 ಜನ ಊರಿಂದ ಊರಿಗೆ ಬೈಕ್ ತಗೊಂಡು ಹೋಗ್ತೀವಿ. ಅಲ್ಲಿರುವಂತ ಜನರ ಜೊತೆ ಮಾತನಾಡ್ತೀವಿ. ಅವರ ಒಳಗೆ ನರೇಂದ್ರ ಮೋದಿಯ ಬಗ್ಗೆ ಇರುವ ಭಾವನೆಯನ್ನ ಮತ್ತೊಮ್ಮೆ ಕೆದಕಿ ಆ ಮನುಷ್ಯ ಬಿಟ್ಟು ಅಕಸ್ಮಾತ್ 28 ಪಾರ್ಟಿಗಳ ಕೈಗೆ ಏನಾದರೂ ದೇಶ ಕೊಟ್ಟರೆ ದೇಶನ 28 ಚೂರು ಮಾಡಿಬಿಡ್ತಾರೆ, ಹುಷಾರು ಅಂತ ಎಚ್ಚರಿಕೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ಈ ಕಾರಣಕ್ಕೆ ಕೋಲಾರ ಇಲ್ಲಿಂದನೇ ಶುರುವಾಗೋದು, ಚಿನ್ನದ ನಾಡಿಂದ ಶುರುವಾಗೋದ್ರಿಂದ ನನಗನ್ಸುತ್ತೆ ಭಾರತಕ್ಕೆ ಚಿನ್ನದ ಮಳೆ ಆಗೋದು ಖಾತ್ರಿ ಅಂತ. ಮಳೆಯ ಮುನ್ಸೂಚನೆ ಸಿಕ್ಕಿರೋದ್ರಿಂದ ಚಿನ್ನದ ಮಳೆ ಸಾಮಾನ್ಯವಾದ್ದಲ್ಲ. ನರೇಂದ್ರ ಮೋದಿ ಹೇಳಿದ್ದಾರೆ, ಭಾರತ ಇವತ್ತು ಜಗತ್ತಿನ 5ನೇ ದೊಡ್ಡ ಆರ್ಥಿಕ ಶಕ್ತಿ. ನಾನು 3ನೇ ಬಾರಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀನಲ್ಲ, ಆಗ ಭಾರತ ಜಗತ್ತಿನ 3ರಲ್ಲಿ ಒಂದು ಶ್ರೇಷ್ಠ ಶಕ್ತಿಯಾಗಿರುತ್ತೆ ಅಂತ. 3ರಲ್ಲಿ ಒಂದು ಅಂದ್ರೆ 3ನೇದಲ್ಲ, 2ನೇದು ಆಗಿರ್ಬೋದು, ನಂಬರ್ 1 ಆಗ್ಬೋದು ನಾವು ಅಂತ. ಯಾವುದೂ ಅಸಾಧ್ಯ ಅಲ್ಲ, ಭಾರತಕ್ಕೆ ಯಾವುದೂ ಅಸಾಧ್ಯ ಅಲ್ಲ ಅಂತ ಈಗ ಅನ್ಸುತ್ತೆ. ಬಟ್ ಒಂದೇ ಪ್ರಾಬ್ಲಮ್ ಆಗಿರೋದು ಏನು ಅಂತಂದ್ರೆ, ಈಗ ನರೇಂದ್ರ ಮೋದಿ ಏನ್ ಮಾಡಿದ್ರು ನಮ್ಗೆ ವಿಶೇಷ ಅನ್ನಿಸ್ತಿಲ್ಲ. ನಾನು ಸುಮ್ಮನೆ ಹೇಳೋದು, ನರೇಂದ್ರ ಮೋದಿ ನಾಳೆ ಬೆಳಗ್ಗೆ ಮಥುರಾ ಮಂದಿರನ ಕಟ್ಲಿಕ್ಕೆ ಶುರು ಮಾಡಿದ್ರು ಅಂತ ಇಟ್ಕೊಳ್ಳಿ. ಮಾಡ್ತಾರೆ ಬಿಡಪ್ಪ ನರೇಂದ್ರ ಮೋದಿ. ನಾಳೆ ಅಮೆರಿಕಾದವರು ಬಂದು ನರೇಂದ್ರ ಮೋದಿಗೆ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ರು ಅನ್ಕೊಳ್ಳಿ, ಅಮೆರಿಕಾದ ಅಧ್ಯಕ್ಷನೇ ಬಿದ್ರು, ಬೀಳ್ತಾರೆ ಬಿಡ್ರಪ್ಪ ಎಲ್ರು. ನರೇಂದ್ರ ಮೋದಿ ಹಂಗ ಆಗ್ಬಿಟ್ಟಿದ್ದಾರೆ ಈಗ ಅಂತ. ನಾಳೆ ನರೇಂದ್ರ ಮೋದಿ POKನೇ ಕಿತ್ಕೊಂಡ್ರೆ ನಾವೇನಂತೀವಿ ಗೊತ್ತಾ, ನರೇಂದ್ರ ಮೋದಿ ಮಾಡ್ತಾರೆ ಬಿಡಪ್ಪ. ನರೇಂದ್ರ ಮೋದಿ ನಾಳೆ ಏನ್ ಮಾಡಿದ್ರು ಮಾಡ್ತಾರೆ ಅಂತ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ನಮ್ಗೆ ಅವ್ರ ಮೇಲೆ. ಆ ಮನುಷ್ಯ ಏನ್ ಬೇಕಿದ್ರು ಮಾಡ್ತಾನೆ ಬಿಡಪ್ಪ ಅಂತ. ಆದ್ರೆ ಯೋಚನೆ ಮಾಡಿ, ಸಿದ್ದರಾಮಯ್ಯನವರು ಪ್ರೋಗ್ರಾಮಿಗೆ ಬಂದು ಒಂದು ಪ್ರೋಗ್ರಾಮಲ್ಲಿ 3 ಗಂಟೆ ಕೂತು ನಿದ್ದೆ ಮಾಡಲಿಲ್ಲ ಅಂದ್ರೆ ಆಶ್ಚರ್ಯ ಅನ್ಸುತ್ತೋ ಇಲ್ವೋ? ಅಂದ್ರೆ ಈ ತರದ ಸಣ್ಣ ಕೆಲಸ ಮಾಡಿದ್ರು ಇವ್ರುಗಳು ಮಾಡಿದ್ರೆ ದೊಡ್ಡದು ಅಂತ ಅನ್ಸುತ್ತೆ. ಆದ್ರೆ ನರೇಂದ್ರ ಮೋದಿ ದೊಡ್ಡ ಕೆಲಸ ಮಾಡಿದ್ರು ನಮ್ಗೆ ಇವತ್ತು ವಿಶೇಷ ಅನ್ಸಲ್ಲ. ಯಾಕೆಂದ್ರೆ ಆ ಮನುಷ್ಯ ದೇವರ ಸಮಾನಪ್ಪ, ಏನ್ ಬೇಕಿದ್ರು ಮಾಡ್ಬಿಡ್ತಾನೆ ಅಂತ. ಆದ್ರೆ ಅನೇಕ ಬಾರಿ ನಾವು ದೇವರನ್ನ ಫೋಟೋ ಮಾಡಿ ದೇವ್ರ ಕೋಣೆಯಲ್ಲಿ ಇಟ್ಬಿಡ್ತೀವಿ. ಎಲೆಕ್ಷನ್ಗೆ ರಾಮನೇ ನಿಂತರು ಸಿದ್ದರಾಮಯ್ಯನವ್ರು ಏನು ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತೀವಿ ಅಂತ. ಹಿಂಗಾಗಿ ಡಿಫ್ರೆನ್ಸ್ ಇದೆ. ಅದಕ್ಕೆ ನಾನು ತುಂಬಾ ಎಚ್ಚರಿಕೆಯಿಂದ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ನಾವು ಈ ಬಾರಿ ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ. ನಾವೇನಾದ್ರೂ ಈ ಬಾರಿ ಮಲಗಿಬಿಟ್ರೆ ನಾವು ಕೆಲಸ ಮಾಡಲ್ಲ ಅಂತ ಇನ್ನು ಹೇಳ್ಬೇಕಾದ್ರೆ ಹೇಳುವಾಗ ಭಾರತನೇ ಇರೋದಿಲ್ಲ ಅಂತ. ಆ ಕಾರಣಕ್ಕೋಸ್ಕರ ನಾನು ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಿದ್ದೀನಿ. ಈ ಬಾರಿ ಮಲಗಲಿಕ್ಕೆ ಅವಕಾಶ ಇಲ್ಲ. ಇನ್ನೊಂದು 5-6 ತಿಂಗಳು ಕೆಲವರಿಗೆ ಇರ್ಬೋದು, ನಂಗೆ ಪಾರ್ಟಿಯಲ್ಲಿ ಅದು ಸಿಗ್ಲಿಲ್ಲ, ನನಗೆ ಇದು ಸಿಗಲಿಲ್ಲ, ನಂಗೆ ಅದು ಸಿಗ್ಲಿಲ್ಲ. ಆಯ್ತಪ್ಪ, ಪಾರ್ಟಿಯಲ್ಲಿ ಅದು ಬೇಕು ಅನ್ನೋ ಕಾರಣಕ್ಕೋಸ್ಕರ ನರೇಂದ್ರ ಮೋದಿನ ಈ ಬಾರಿ ಕೆಳಗಿಳಿಸಿದ್ರೆ ಇನ್ ಜೀವಮಾನದಲ್ಲಿ ದೇಶದ ಗೌರವ ಘನತೆ ಹಾಳಾಗೋಯ್ತಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನು ಆನ್ಸರ್ ಮಾಡ್ತೀರಾ? ಆ ಕಾರಣಕ್ಕೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಾವೆಲ್ಲ ಜೊತೆಯಾಗೋಣ. ನಾಳೆ ಬೆಳಿಗ್ಗೆ 8:00ವರೆಗೆ ನಾವು ಬೈಕ್ ರ್ಯಾಲಿ ಹೊರಡ್ತೀವಿ. ಎಲ್ಲಿಂದ ಹೊರಡ್ತೀವಿ ಅನ್ನೋದನ್ನ ಡೀಟೇಲ್ ಕೊಡ್ತಾರೆ, ಹೇಳ್ತೀವಿ ಅದನ್ನ. ಅವ್ರು ಹೇಳ್ತಾರೆ, ದಯವಿಟ್ಟು ಬನ್ನಿ. ಕನಿಷ್ಠ ಪಕ್ಷ ಒಂದು 50-60 ಕಿಲೋಮೀಟರ್ ನಮ್ಮ ಜೊತೆ ಸೇರ್ಕೊಳ್ಳಿ. ಸಮಾಜ ನೋಡ್ಲಿ ಎಷ್ಟೊಂದು ಜನ ನರೇಂದ್ರ ಮೋದಿಯವ್ರ ಪರವಾಗಿ ಮಾತನಾಡ್ತಿದ್ದಾರೆ, ನರೇಂದ್ರ ಮೋದಿಯವ್ರ ಪರವಾದ ಚರ್ಚೆ ಶುರುವಾಗಿದೆ ಅನ್ನೋದು ನೋಡಿದ್ರೆ ಸಮಾಜದಲ್ಲಿ ವಿಶ್ವಾಸ ಜಾಗೃತಿ ಆಗುತ್ತೆ, ಹೆದರಿಕೆ ನಾಶವಾಗುತ್ತೆ. ಅಲ್ಲಿಂದ ಹೊಸ ಭಾರತ ಕಟ್ಟೋದು ನಮಗೆ ಕಷ್ಟ ಅಲ್ಲ. ಇಂಡಿಯಾ ಹೋಗಿ ಭಾರತ ಬಂದಿರುವಂತ ಈ ಹೊತ್ತಲ್ಲಿ ನಾವು ಆ ಭಾರತಕ್ಕೆ ಗೌರವ ಕೊಡುವಂತ ಕೆಲಸ ಆಗಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಕ್ಯಾಲೆಂಡರ್ ಇದೆಯಾ ನಮ್ದು? ಓಪನ್ ಮೇಡಮ್. ಅದು ಇದೊಂದು ಕ್ಯಾಲೆಂಡರು. ನರೇಂದ್ರ ಮೋದಿ ಅವರು ಈ ಕ್ಯಾಲೆಂಡರ್ ಏನು ಅಂತಂದ್ರೆ ಸೆಪ್ಟೆಂಬರ್ನಿಂದ ಸೆಪ್ಟೆಂಬರ್. ಕ್ಯಾಲೆಂಡರ್ ವಿಶೇಷ ಏನು ಗೊತ್ತಾ? ಪ್ರತಿ ತಿಂಗಳು ನರೇಂದ್ರ ಮೋದಿ ಅವರು ಈ 9 ವರ್ಷಗಳಲ್ಲಿ ಮಾಡಿದ ಒಂದು ಕೆಲಸವನ್ನು ಆಯ್ಕೊಂಡು ಹಾಕೊಂಡಿದ್ದೀವಿ. ಉದಾಹರಣೆಗೆ ನರೇಂದ್ರ ಮೋದಿ ಹುಟ್ಟಿದ ತಿಂಗಳು ಸೆಪ್ಟೆಂಬರ್ ಆಗಿದ್ದರಿಂದ ಸೆಪ್ಟೆಂಬರ್ ಅಲ್ಲಿ ಹ್ಯಾಪಿ ಬರ್ತ್ಡೇ. ನರೇಂದ್ರ ಮೋದಿ ಅಕ್ಟೋಬರ್ ಅಲ್ಲಿ ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ರು, ಅದಕ್ಕೆ ಅಕ್ಟೋಬರ್ ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿರೋದು. ನವೆಂಬರ್ ಅಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ರು. ಡಿಸೆಂಬರ್ ನಲ್ಲಿ ಕಾಶಿ ವಿಶ್ವನಾಥ ಮಂದಿರದ ಇನಾಗ್ಯುರೇಷನ್ ಆಯ್ತು. ಹೀಗೆ ಒಂದೊಂದು ತಿಂಗಳು ಅವರು ಮಾಡಿರುವಂತಹ ಅದ್ಭುತ ಸಾಧನೆ ಹಿಡ್ಕೊಂಡು ಸೆಪ್ಟೆಂಬರ್ನಿಂದ ಸೆಪ್ಟೆಂಬರ್ ವರೆಗೆ ಕ್ಯಾಲೆಂಡರ್ ಇದೆ. ಕ್ಯಾಲೆಂಡರ್ ನಮ್ಗೆ ಪ್ರಿಂಟ್ ಆಗ್ಲಿಕ್ಕೆ ಕಾಸ್ಟೇ 9 ರೂಪಾಯಿ ಆಗಿದೆ. ಬಟ್ ನಾವು ಲಾಭದ ದೃಷ್ಟಿಯಿಂದ ಮಾಡ್ತಾ ಇಲ್ಲ, 10 ರೂಪಾಯಿಗೆ ಒಂದು ಕ್ಯಾಲೆಂಡರು. ಹಿಂಗಾಗಿ ನಾನು ಪ್ರತಿಯೊಬ್ಬರನ್ನು ವಿನಂತಿಸ್ಕೊಳ್ತೀನಿ, ಒಂದು 8-10 ಕ್ಯಾಲೆಂಡರ್ ತಗೊಂಡೋಗಿ. 100 ರೂಪಾಯಿ ಆಗ್ಬೋದು, ಬಹಳ ದೊಡ್ಡ ಸಂಗತಿ ಅಲ್ಲ. ಆದ್ರೆ ಸುಮ್ಮನೆ ಇಡಬೇಡಿ ಮನೆಯಲ್ಲಿ, ಒಂದು ಮನೆಗೆಲ್ಲಾದರೂ ತಗೊಂಡೋಗಿ ಈ ಕ್ಯಾಲೆಂಡರ್ ಹಾಕಿ. ಅಂದೇನಿದೆ ಅಂತಂದ್ರೆ, ಈ ಕ್ಯಾಲೆಂಡರ್ ನೀವು ಹಾಕಿರ್ತೀರಾ, ನಾಳೆ ಬೆಳಿಗ್ಗೆ ಕಾಂಗ್ರೆಸ್ನವರು ಎಲೆಕ್ಷನ್ ಟೈಮಲ್ಲಿ ವೋಟ್ ಕೇಳಲಿಕ್ಕೆ ಬಂದು ಅಲ್ಲಿ ನರೇಂದ್ರ ಮೋದಿ ಕ್ಯಾಲೆಂಡರ್ ನೋಡಿದ್ರೆ
ಓಟ್ ಕೇಳೋ ಧೈರ್ಯನೇ ಬರಲ್ಲ ಅವ್ರಿಗೆ. ವಾಪಸ್ ಹೋಗೋಣಪ್ಪ, ಈ ಮನೆ ಆಗಲೇ ಕನ್ವರ್ಟೆಡ್, ಇದು ನರೇಂದ್ರ ಮೋದಿ ಅವರ ಮನೆ ಅಂತ ಈಗಿಂದಲೇ ಶುರು ಮಾಡಬೇಕಾದಂತ ಅಗತ್ಯ ಇದೆ. ಪ್ರತಿಯೊಬ್ಬರು ದುಡಿಬೇಕು ಇದಕ್ಕೆ. ನಾನು ಯಾಕೆ ಧೈರ್ಯವಾಗಿ ಹೇಳಬಲ್ಲೆ ಅಂತಂದ್ರೆ, ನನಗಿಂತ ಒಳ್ಳೆಯ ಉದಾಹರಣೆ ಮತ್ತೊಬ್ಬ ಇಲ್ಲ. ನಾನು ಎಲೆಕ್ಷನ್ಗೆ ಕೋಲಾರದಲ್ಲಿ ನಿಲ್ಲುವ ಸಾಧ್ಯತೆಯೇ ಇಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಯಾಕೆ ಬರಬೇಕು? ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, 1 ರೂಪಾಯಿ ಪೈಸೆಯನ್ನ 1 ಪೈಸೆಯನ್ನ ನಾನು ಪಾರ್ಟಿಯಿಂದ ತಗೊಂಡಿಲ್ಲ. ಇನ್ನೇನು ಹೇಳಬೇಕಾಗಿದೆ? ನನಗೆ ಅಧಿಕಾರ ಬೇಕಾಗಿಲ್ಲ, ಅಧಿಕಾರ ಇಲ್ಲ. ನನಗೆ ದುಡ್ಡು ಬೇಕಾಗಿಲ್ಲ, ದುಡ್ಡಿಲ್ಲ. ಒಂದೇ ಒಂದು ಕಾರಣ, ಭಾರತವನ್ನ ಮತ್ತೊಮ್ಮೆ ಆ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಬಲ್ಲ ತಾಕತ್ತಿರೋದು ಅವರಿಗೆ. ಆದ್ದರಿಂದ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ. ಎರಡನೇದು ಪುಸ್ತಕ ಇದೆ, 3 ಪುಸ್ತಕಗಳ ಸೆಟ್ಟು. ಮೊದಲನೇದು ಚಿನ್ನದ ರಸ್ತೆ ಅಂತ. ನಂಗೆ ತುಂಬಾ ಆಡ್ಕೊಳ್ತಿದ್ರು ಕಾಂಗ್ರೆಸ್ ಅವರು, ಚಿನ್ನದ ರಸ್ತೆಯಲ್ಲಿ ಅಂತ. ನಾನು ಆವಾಗೆಲ್ಲ ಉತ್ತರ ಕೊಡಲಿಲ್ಲ. ನಾನು ಹೇಳಿದೆ ಟೈಮ್ ನಂದು ಬರುವಾಗ ಉತ್ತರ ಕೊಡ್ತೀನಿ ಅಂತ. ಪರ್ಫೆಕ್ಟ್ ಟೈಮ್ ಬಂದಾಗಲೇ ಉತ್ತರ ತಗೊಂಡ್ಬಂದಿದ್ದೀವಿ. ನರೇಂದ್ರ ಮೋದಿ ದೇಶದಲ್ಲಿ ಎಂತೆಂಥ ರಸ್ತೆ ಮಾಡಿದ್ದಾರೆ ಅಂತ ಒಂದು ಚಿನ್ನದ ರಸ್ತೆ ಅಂತ ಪುಸ್ತಕ. ಮೋದಿ ಫಾರಿನ್ ಟ್ರಿಪ್, ಅವ್ರು ಹೇಳಿದ್ರಲ್ಲ ವಿದೇಶದಲ್ಲಿ ಮೋದಿ ಒಂದು ಅದ್ಭುತವಾದನ್ನು ಏನು ಸಾಧಿಸಿದ್ದಾರೆ ಅಂತ, ಆ ಫಾರಿನ್ ಟ್ರಿಪ್ ಅನ್ನ ನಾವು ಬರ್ತಿದ್ದೀವಿ. 3ನೇದು ಚಾಲೆಂಜ್ ಮಾಡಿದ್ರು ಮೋದಿಗೆ. ನಾನು ಏನೇನು ನಮ್ಗೆ ಆಗಬೇಕು ಅನ್ಸುತ್ತಲ್ಲ ಅದನ್ನು ಕಾಂಗ್ರೆಸ್ ಅವ್ರಿಗೆ ಹೇಳುದು, ಚಾಲೆಂಜ್ ಮಾಡಿ ಅವರಿಗೆ ಅಂತ. ಮೋದಿ ಮಾಡ್ತಾರೆ ಅಂತ ಅವ್ರಿಗೆ ಚಾಲೆಂಜ್ ಮಾಡಿದ್ರು. ತಾಕತ್ತಿದ್ರೆ ಆರ್ಟಿಕಲ್ 370 ತೆಗಿರೋ ಅಂದ್ರು, ಮೋದಿ ತೆಗೆದು ಬಿಸಾಕಿದ್ರು. ಅದಕ್ಕೆ ಪುಸ್ತಕದ ಟೈಟ್ಲೇ ತಾಕತ್ತಿದ್ರೆ ಆರ್ಟಿಕಲ್ 370 ತೆಗಿರಿ ಅಂತ. ಇದರಲ್ಲಿ ಧಾರ್ಮಿಕವಾಗಿ ಅವ್ರು ಮಾಡಿರೋ ಕೆಲಸಗಳು ಏನೇನಿವೆ ಅವೆಲ್ಲವನ್ನು ಬಿಂಬಿಸೋ ಪ್ರಯತ್ನ ಮಾಡಿದ್ದೀವಿ. ಒಂದು ಪುಸ್ತಕದ ಬೆಲೆ 30 ರೂಪಾಯಿ, 3 ಪುಸ್ತಕ ಸೇರಿದ್ರೆ 90 ರೂಪಾಯಿ. ಒಂದು ಕ್ಯಾಲೆಂಡರ್ ಜೊತೆಯಲ್ಲಿ ತೆಗೆದುಕೊಂಡ್ರೆ 100 ರೂಪೀಸು ನಿಮ್ದು ರೌಂಡ್ ಫಿಗರ್ ಆಗುತ್ತೆ, ತಗೋಬಹುದು ಅಂತ. ಅದ್ರ ಜೊತೆಗೆ ಸ್ಟಿಕ್ಕರ್ ಇದೆ. ಈ ಸ್ಟಿಕ್ಕರು 3ನೇ ಬಾರಿ ಮೋದಿ ಜಯಭೇರಿ ಅಂತಿದೆ, ನಮ್ಮ ಬ್ರಿಗೇಡ್ನ ಸ್ಟಿಕ್ಕರು. ನನ್ನ ವಿನಂತಿ ಏನು ಅಂತಂದ್ರೆ, ನಿಮ್ಮ ಗಾಡಿಗಳಿದ್ರೆ ಆ ಗಾಡಿಗಳ ಫ್ರಂಟ್ಗೆ ಈ ಸ್ಟಿಕ್ಕರ್ನ ಹಾಕೊಳ್ಳಿ ದಯಮಾಡಿ. ಸೊ ದಟ್ ಜನರಿಗೊಂದು ಶುರುವಾಗಲಿ, ಮೋದಿಯವರ ವಾತಾವರಣ ಶುರುವಾಗಿದೆ, ಹವಾ ಶುರುವಾಗಿದೆ, ಮತ್ತೆ ನಾವು ಮೋದಿ ಪರವಾಗಿ ಕೆಲಸ ಮಾಡಬೇಕು ಅಂತ ಒಂದು ವಾತಾವರಣ ಶುರುವಾಗಲಿ ಅಂತ. ಈ ಸ್ಟಿಕ್ಕರ್ನು ಕೂಡ 2 ರೂಪಾಯಿ 2 ರೂಪಾಯಿ ಇರ್ಬೋದು. ನೀವು 5 ಸ್ಟಿಕ್ಕರ್ ತಗೊಂಡ್ರೆ 10 ರೂಪಾಯಿ. ಎಲ್ಲ ಆದಷ್ಟು ರೌಂಡ್ ಫಿಗರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಚಿಲ್ಲರೆ ಕೊಡ್ಲಿಕ್ಕೆ ಯಾರು ನಿಂತಿರೋದು ಬಹಳ ಕಷ್ಟ, ಅದು ಮಾಡಿ. ಮತ್ತು ಚಿಲ್ಲರೆನೂ ಕಷ್ಟ ಅಲ್ಲ, ಈಗ UPI ಸಿಸ್ಟಮ್ ಬಂದಿರೋದ್ರಿಂದ ನೀವು QR ಕೋಡ್ ತಗೊಂಡು ಎಕ್ಸಾಕ್ಟ್ ಅಮೌಂಟ್ ಅನ್ನ ಪೇ ಮಾಡಬಹುದು ಅಂತ. ನಾನು ಅದೇ ತಮಾಷೆ ಮಾಡ್ತಿದ್ದೆ. ಗೃಹಲಕ್ಷ್ಮಿ ದುಡ್ಡನ್ನ ಸಿದ್ದರಾಮಯ್ಯನವರು ಟ್ರಾನ್ಸ್ಫರ್ ಮಾಡ್ತಿದಾರಲ್ಲ, ಹೆಂಗ್ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಗೊತ್ತಾ? ನರೇಂದ್ರ ಮೋದಿ ಅವರ ತಂದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮಿನ ಅಡಿಯಲ್ಲೇ ಅದು ಕೂಡ ಟ್ರಾನ್ಸ್ಫರ್ ಆಗಬೇಕಾಗಿರುವಂತ ಸ್ಥಿತಿ ಇದೆ ಅಂತಂದ್ರೆ ನರೇಂದ್ರ ಮೋದಿ ಎಲ್ರಿಗೂ ಎಷ್ಟು ಅನಿವಾರ್ಯ ಅಂತ ಈ ದೃಷ್ಟಿಯಿಂದ ವಿನಂತಿ. ಇನ್ನು ನಮೋ ಬ್ರಿಗೇಡ್ ಕೋಲಾರದ ನಂಬರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಈ ನಂಬರ್ನ. ಒಂದ್ಸಲ ಮೊಬೈಲ್ ತೆಗಿರಿ, ನಾನು ಆ ನಂಬರ್ನ ಹೇಳ್ತೀನಿ. ಈ ನಂಬರ್ನ ನಮೋ ಬ್ರಿಗೇಡ್ ಕೋಲಾರ ಅಂತಾನೆ ಸೇವ್ ಮಾಡಿಕೊಂಡು ಒಂದು ವಾಟ್ಸಪ್ ಮೆಸೇಜ್ ಕಳಿಸಿ. ನಮಸ್ಕಾರ ಅಂತಾನೋ ಜೈ ಭಾರತ್ ಅಂತಾನೋ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿ. ನಿಮಗೆ ನಾಳೆಯಿಂದ ಇದಕ್ಕೆ ರಿಪ್ಲೈ ಬರ್ಲಿಕ್ಕೆ ಶುರುವಾಗ್ಬಿಡತ್ತೆ. ಅದ್ರ ಮೂಲಕ ನರೇಂದ್ರ ಮೋದಿ ಮಾಡಿರುವಂತ ಕೆಲಸಗಳನ್ನ ನೀವು ಸಮಾಜಕ್ಕೆ ಏನೇನು ಹೇಳ್ಬೋದು ಅನ್ನೋದಕ್ಕೆ ನಿಮ್ಗೆ ರೆಗ್ಯುಲರ್ ವಿವರ ಸಿಗುತ್ತೆ. ನೀವು ಕೂಡ ಯಾವ್ದಾದ್ರು ಡೌಟ್ಸ್ ಇದ್ರೆ, ಇಂಥದ್ದೊಂದು ಫೇಕ್ ನ್ಯೂಸ್ ಬಂತು ಅಂತ ಅದರಲ್ಲಿ ಹಾಕಿದ್ರೆ ಕೆಲವೇ ದಿನಗಳಲ್ಲಿ ಅದಕ್ಕೆ ಉತ್ತರವನ್ನು ಕಳಿಸ್ಕೊಡುವಂತ ವ್ಯವಸ್ಥೆಯನ್ನ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡ್ತಿದ್ದಾರೆ. ಬರ್ಕೊಳ್ಳಿ, 95359 66395 66395. I repeat, 95359 66395. ನಮೋ ಬ್ರಿಗೇಡ್ ಕೋಲಾರ ಅಂತ ದಯವಿಟ್ಟು ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಈಗಿಂದೀಗಲೇ ಒಂದು ವಾಟ್ಸಪ್ ಮೆಸೇಜ್ನ ಈ ನಂಬರಿಗೆ ಕಳಿಸ್ಕೊಡಿ. ಈ ನಂಬರ್ನ ಮೂಲಕ ನಿಮ್ಮ ಜೊತೆ ರೆಗ್ಯುಲರ್ ಟಚ್ ಅಲ್ಲಿ ಇರುವಂತ ಪ್ರಯತ್ನ ನಾವು ಮಾಡ್ತೀವಿ. ನಾಳೆ ಬೆಳಿಗ್ಗೆ ಯಾರ್ಯಾರ ಹತ್ರ ಬೈಕ್ ಇದೆಯೋ 8:30 ಗಂಟೆಗೆ ಶಾರ್ಪ್ ಆಗಿ ಹೊರಡ್ತೀವಿ ಅಲ್ವಾ ಕಾರ್ತಿ? 8:30 8:00 ಹೊರಡ್ತೀವಿ. ದಯಮಾಡಿ ಬಂದು ಜಾಯ್ನ್ ಆಗ್ಬಿಡಿ. ಒಂದು 40-50 ಕಿಲೋಮೀಟರ್ ನಮ್ಮನ್ನು ದಾಟಿಸಿ ಕೊಡಿ. ಅಲ್ಲಿಂದ ಮುಂದೆ ಹೊಸಕೋಟೆಗೆ ನಮ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ನನ್ನ ಕಡೆಯಿಂದ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ನಿಮ್ಮೆಲ್ಲರಿಗೂ ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಮೇ 15ಕ್ಕೆ ಮೇ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ನರೇಂದ್ರ ಮೋದಿಯವರು ಅಲ್ಲಿ ನಿಂತ್ಕೊಂಡು ಹೇಳೋದನ್ನ ನಾವೆಲ್ಲರೂ ಕಿವಿಯಿಂದ ಕೇಳುವಂತಾಗಲಿ ಅಂತ ಪ್ರೀತಿಯಿಂದ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.